ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಧುರಂಧರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇವಲ ಸ್ಟೋರಿ ಅಷ್ಟೇ ಅಲ್ಲ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಈ ವಿಡಿಯೋಲಿ ಇರುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ಅಂತ ಮೂವಿ, ಹಾಗಾಗಿ ರಿಯಲ್ ಘಟನೆಗಳಿಗೆ ಕನೆಕ್ಷನ್ ಕೊಡ್ತಾ ಮೂವಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ದೇಶಕ್ಕಾಗಿ ಪಾಕಿಸ್ತಾನ ಕ್ರಿಮಿನಲ್ ಗ್ಯಾಂಗ್ ಮತ್ತೆ ಟೆರರಿಸ್ಟ್ ಗಳ ಗ್ರೂಪ್ ಗೆಲ್ಲ ಸೇರಿ ನಮ್ಮ ದೇಶ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡಿದ ತುಂಬಾನೇ ಅಂಡರ್ ಕವರ್ ಏಜೆಂಟ್ ಗಳ ಕಥೆಯನ್ನ ಒಂದು ಕ್ಯಾರೆಕ್ಟರ್ ನ ಮುಖಾಂತರ ಈ ಮೂವಿಯಲ್ಲಿ ಹೇಳಿದ್ದಾರೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಎಲ್ಲ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಕೇವಲ ಮೂವಿ ಸ್ಟೋರಿ ಈ ವಿಡಿಯೋ ಅಲ್ಲಿ ಇರಲ್ಲ, ತುಂಬಾನೇ ವಿಷಯಗಳ ಬಗ್ಗೆ ಹೇಳೋದಿದೆ. ಮೂವಿ ನೋಡಿದ ತುಂಬಾನೇ ಜನ ರಿಯಲ್ ಸ್ಟೋರಿ ಇದು ಅಂತ ಹೇಳಿದ್ರೆ, ಇನ್ನ ಕೆಲವರು ಕಾಲ್ಪನಿಕ ಅಂತ ಹೇಳ್ತಾರೆ. ಇನ್ನ ಸ್ವಲ್ಪ ಜನಕ್ಕೆ ತಲೆ ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಇಡೀ ಮೂವಿಯಲ್ಲಿ ಇರೋದೇ ಕಾಲ್ಪನಿಕ ಕತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನು ಸತ್ಯ ಏನು ಕಾಲ್ಪನಿಕ ಅಂತ. ಇದು ಈ ಮೂವಿ ಎಕ್ಸ್ಪ್ಲನೇಷನ್ ನ ಮೊದಲ ವಿಡಿಯೋ ಸ್ನೇಹಿತರೆ. 2 ವಿಡಿಯೋ ಮಾಡಿ ಈ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಈ ಮೂವಿ 3.5 ಗಂಟೆ ಇದೆ, ಜೊತೆಗೆ ಹೇಳೋಕೆ ತುಂಬಾನೇ ವಿಷಯ ಇದೆ. ಹಾಗಾಗಿ 2 ವಿಡಿಯೋಸ್ ಮಾಡ್ತಿದ್ದೀನಿ ಸ್ನೇಹಿತರೆ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಬರೋ 37ನೇ ಶ್ಲೋಕವನ್ನ ತೋರಿಸ್ತಾರೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಯುದ್ಧ ಗೆದ್ರೆ ಭೂಮಿ ಮೇಲೆ ನೀನೇ ರಾಜ್ಯಭಾರ ಮಾಡ್ತೀಯ, ಹಾಗಾಗಿ ಎದ್ದು ದೃಢ ನಿಶ್ಚಯದಿಂದ ಹೋರಾಡುವಂತ. ಇದನ್ನ ಯಾಕೆ ತೋರಿಸಿದ್ರು ಅನ್ನೋದು ಮೂವಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಡಿಸೆಂಬರ್ 30, 1999ಕ್ಕೆ ಬರ್ತೀವಿ. ಅಫ್ಘಾನಿಸ್ತಾನ ಕಾಂದಹಾರ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿರೋ ಇಂಡಿಯನ್ ಏರ್ಲೈನ್ಸ್ ನ ಫ್ಲೈಟ್ ಮುಂದೆ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋನ ಡೈರೆಕ್ಟರ್ ಅಜಯ್ ಸನ್ಯಾಲ್ ಅವರು ನಿಂತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಭಾರತದ ವಿದೇಶಾಂಗ ಸಚಿವರಾದ ದೇವವ್ರತ್ ಕಪೂರ್ ಅವರು ಕೂಡ ಬರ್ತಾರೆ. ಇಲ್ಲೇನ್ ನಡೀತಾ ಇದೆ ಅಂತ ಮೊದಲು ಹಿನ್ನೆಲೆ ತಿಳ್ಕೊಳ್ಳೋಣ ಸ್ನೇಹಿತರೆ, ಆಗ ಮುಂದಿಂದು ಅರ್ಥ ಆಗುತ್ತೆ. ಡಿಸೆಂಬರ್ 24, 1999 ಇಂಡಿಯನ್ ಏರ್ಲೈನ್ಸ್ ನ ಫ್ಲೈಟ್ IC-814 ನೇಪಾಳ್ ನ ಕಾಠ್ಮಂಡು ಇಂದ ಡೆಲ್ಲಿಗೆ ಹೊರಟಾಗ ಟೇಕ್ ಆಫ್ ಆಗಿ 40 ನಿಮಿಷ ಆಗ್ತಿದ್ದಂಗೆ ಹರ್ಕತುಲ್ ಮುಜಾಹಿದೀನ್ ಗುಂಪಿಗೆ ಸೇರಿದ 5 ಜನ ಭಯೋತ್ಪಾದಕರು ಫ್ಲೈಟ್ ನ ತಮ್ಮ ಕಂಟ್ರೋಲ್ಗೆ ತಗೊಂತಾರೆ. ಇದಾದ್ಮೇಲೆ ಅಮೃತ್ಸರ್ ಅಲ್ಲಿ ರಿಫ್ಯೂಲಿಂಗ್ ಗೆ ಫ್ಲೈಟ್ ಲ್ಯಾಂಡ್ ಆದಾಗ ಇಲ್ಲೇ ಭಯೋತ್ಪಾದಕರನ್ನ ತಡಿಬಹುದಾಗಿತ್ತು, ಆದ್ರೆ ಅಧಿಕಾರಿಗಳು ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ದಲೆ ಫಜೀತಿ ಮಾಡ್ಕೊಂಡು ಫ್ಲೈಟ್ ಕೈ ತಪ್ಪೋಗುತ್ತೆ. ನೆಕ್ಸ್ಟ್ ಲಾಹೋರ್ ಅಲ್ಲಿ ರಿಫ್ಯೂಲಿಂಗ್ ಮಾಡ್ಕೊಂಡು ನಂತರ ದುಬೈಯಲ್ಲಿ ಲ್ಯಾಂಡ್ ಮಾಡ್ತಾರೆ. ಇಲ್ಲಿ UAE ಅವರು ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಆಹಾರ ಮತ್ತೆ ಫ್ಯೂಯಲ್ ನ ಕೊಟ್ಟು 27 ಜನ ಹೆಣ್ಣು ಮಕ್ಕಳು ಮತ್ತೆ ಚಿಕ್ಕ ಮಕ್ಕಳನ್ನ ಬಿಡೋಕೆ ಹೇಳ್ತಾರೆ. ಕೊನೆಗೂ 27 ಜನರ ಜೊತೆ ಚಾಕು ಹಾಕಿ ಸಾಯಿಸಿರೋ 25 ವರ್ಷ ವಯಸ್ಸಿನ ಹುಡುಗನ ಡೆಡ್ ಬಾಡಿನ ಕೊಟ್ಟು ಹೋಗ್ತಾರೆ. ಕೊನೆಗೆ ತಾಲಿಬಾನ್ ಕಂಟ್ರೋಲ್ ಅಲ್ಲಿ ಇದ್ದ ಆಫ್ಘಾನಿಸ್ತಾನ ಕಾಂದಹಾರ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡಿಸ್ತಾರೆ. ಆಮೇಲೆ ಏನ್ ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ, ಭಾರತದ ಬೇರೆ ಬೇರೆ ಜೈಲ್ಗಳಲ್ಲಿ ಇರೋ 36 ಜನ ಭಯೋತ್ಪಾದಕರು ಮತ್ತೆ 860 ಕೋಟಿ ದುಡ್ಡನ್ನ ಎಲ್ಲ ಕೇಳಿದಾಗ ಭಾರತದ ಗವರ್ಮೆಂಟ್ ಅವರು ಆಗಿದ್ದ ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಬೇರೆ ಸಚಿವರೆಲ್ಲ ಸೇರಿ ತುಂಬಾನೇ ಚರ್ಚೆ ಮಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಬೇರೆ ದೇಶದವರು ಸಪೋರ್ಟ್ ಮಾಡಲ್ಲ, ಅಮೆರಿಕ UAE ಯಾರು ಕೂಡ. ಕೊನೆಗೆ ಬೇರೆ ದಾರಿ ಇಲ್ಲದೆ 36 ಜನ ಆಗ್ಲಿಲ್ಲ ಅಂದ್ರು 3 ಜನ ಟೆರರಿಸ್ಟ್ ಗಳನ್ನ ಬಿಟ್ಟು ದುಡ್ಡು ಕೊಟ್ಟು ಉಳಿದಿರೋ 155 ಜನ ಪ್ಯಾಸೆಂಜರ್ಸ್ ನ ಕಾಪಾಡ್ಕೊಳ್ಳೋಕೆ ನಿರ್ಧಾರ ಮಾಡಿ ವಿದೇಶಾಂಗ ಸಚಿವರಾದ ಜಸ್ವಂತ್ ಸಿಂಗ್ ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಇದ್ದ ಅಜಿತ್ ದೋವಲ್ ಅವರು ಫ್ಲೈಟ್ ಹತ್ರ ಬರ್ತಾರೆ. ಇಲ್ಲಿಂದ ಏನಾಯ್ತು ಅಂತ ಮೂವಿಯಲ್ಲಿ ತೋರಿಸ್ತಾರೆ, ನೋಡೋಣ. ಆದ್ರೆ ಜಸ್ವಂತ್ ಸಿಂಗ್ ಮತ್ತೆ ಅಜಿತ್ ದೋವಲ್ ಅವರ ಹೆಸರು ಇಲ್ಲಿ ಚೇಂಜ್ ಮಾಡಿ ದೇವವ್ರತ್ ಕಪೂರ್ ಮತ್ತೆ ಅಜಯ್ ಸನ್ಯಾಲ್ ಅಂತ ಇಟ್ಟಿದ್ದಾರೆ. PM ಮೇಲೆ ಪ್ರೆಷರ್ ಜಾಸ್ತಿ ಇದೆ, ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ, ಆದ್ರೂ ಟೆರರಿಸ್ಟ್ ಗಳನ್ನ ಬಿಡದೆ ಪ್ಯಾಸೆಂಜರ್ಸ್ ನ ಕಾಪಾಡೋ ಬೇರೆ ದಾರಿ ಕಾಣ್ತಿಲ್ಲ. ಪಾಕಿಸ್ತಾನ ISI ಅಂದ್ರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅವರು ಕೂಡ ಇಂಟರ್ನ್ಯಾಷನಲ್ ಮೀಡಿಯಾಗೆ ಭಾರತದವರ ಮಾತುಕತೆ ಫೇಲ್ ಆಗಿದೆ, ಇನ್ನೇನು ಪ್ಯಾಸೆಂಜರ್ಸ್ ನ ಟೆರರಿಸ್ಟ್ ಸಾಯಿಸ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದ್ರೆ ಸುಳ್ಳು ಹೇಳಿದ್ದಾರೆ ಅಂತ ದೇವವ್ರತ್ ಕಪೂರ್ ಹೇಳ್ತಾರೆ. ಅದಕ್ಕೆ ಅಜಯ್ ಸನ್ಯಾಲ್ 36 ಟೆರರಿಸ್ಟ್ ನ ಬಿಡ್ಬೇಕಾಗಿತ್ತು, ಆದ್ರೆ ಈಗ 3ಕ್ಕೆ ತಂದು ನಿಲ್ಸಿದೀವಿ, ಸ್ವಲ್ಪ ಟೈಮ್ ಕೊಟ್ರೆ ಒಬ್ಬ ಟೆರರಿಸ್ಟ್ ನ ಕೂಡ ಜೈಲಿಂದ ಬಿಡ್ದಂಗೆ ಇಲ್ಲಿರೋ ಎಲ್ಲಾ ಪ್ಯಾಸೆಂಜರ್ಸ್ ನ ಸೇಫ್ ಆಗಿ ಕರ್ಕೊಂಡು ಹೋಗೋ ದಾರಿ ಹುಡುಕ್ತೀವಿ ಅಂದ್ರು. ದೇವವ್ರತ್ ಕೇಳಲ್ಲ, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ವಿರುದ್ಧ ಪ್ಯಾಸೆಂಜರ್ಸ್ ನ ಫ್ಯಾಮಿಲಿ ಅವರು ತುಂಬಾನೇ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಬೇರೆ ದೇಶದವರ ಸಪೋರ್ಟ್ ಇಲ್ಲ, 3 ಜನ ಟೆರರಿಸ್ಟ್ ನ ಬಿಡ್ದಲೆ ಬೇರೆ ದಾರಿನೂ ಇಲ್ಲ. ಹಾಗಾಗಿ ದೇವವ್ರತ್ ಅವರು ಹೇಳ್ದಂಗೆ ಅಜಯ್ ಕೇಳಬೇಕಾಗುತ್ತೆ. ಇವರಿಬ್ರು ಫ್ಲೈಟ್ ಒಳಗೆ ಬಂದಾಗ ಇಲ್ಲಿ ಎಲ್ಲಾ ಕಡೆ ರಕ್ತ ಆಗಿರೋದು ನೋಡಿ ದುಬೈಯಲ್ಲಿ ಇವರು ಒಬ್ಬ ಹುಡುಗನ ಡೆಡ್ ಬಾಡಿ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅವನನ್ನ ಯಾವ ರೀತಿ ಭೀಕರವಾಗಿ ಕೊಂದಿದ್ದಾರೆ ಅನ್ನೋದು ಇವರ ಕಣ್ ಮುಂದೆನೆ ಕಾಣಿಸುತ್ತೆ. ನಂತರ ಟೆರರಿಸ್ಟ್ ಗಳ ಬಳಿ ಬಂದು, ನಾವು ಮಾತುಕತೆ ನಡೆಸಿರೋ ಹಾಗೆ ನಿಮ್ ಕಡೆ ಅವ್ರನ್ನ 3 ಜನರನ್ನ ಜೈಲಿಂದ ಬಿಟ್ಟು ಕಳಿಸ್ತೀವಿ. ಮುಸ್ತಾಕ್ ಅಹಮದ್ ಜರ್ಗಾರ್, ಅಹಮದ್ ಹೋಮರ್, ಸಯೀದ್ ಶೇಖ್ ಮತ್ತೆ ಮೌಲಾನಾ ಮಸೂದ್ ಅಜರ್, ಇವ್ರ 3 ಜನರನ್ನ ನಾವು ಇಲ್ಲಿಗೆ ಕರ್ಕೊಂಡ್ ಬಂದು ಬಿಡ್ತೀವಿ. ನೀವು ಕೇಳ್ದಷ್ಟು ಹಣ ಕೊಡೋಕೆ ಆಗ್ಲಿಲ್ಲ ಅಂದ್ರು $10 ಮಿಲಿಯನ್ ನ ಇವತ್ ರಾತ್ರಿನೇ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ ಪ್ಯಾಸೆಂಜರ್ಸ್ ಹತ್ರ ಮಾತಾಡೋಕೆ ಬರ್ತಾರೆ ಅಜಯ್. ನಾಳೆ ಸಂಜೆ ಅಷ್ಟೊತ್ತಿಗೆ ನೀವೆಲ್ಲರೂ ಇಂಡಿಯಾ ಅಲ್ಲಿ ಇರ್ತೀರಾ. ಇಂಥ ಕಠಿಣವಾದ ಸಮಯದಲ್ಲಿ ಧೈರ್ಯವಾಗಿ ಇರೋದಕ್ಕೆ ನಮ್ಮ ದೇಶ ನಿಮ್ಮೆಲ್ಲರಿಗೂ ಆಭಾರಿಯಾಗಿ ಇರುತ್ತೆ. ಬೋಲೋ ಭಾರತ್ ಮಾತಾ ಕಿ ಅಂತಾರೆ, ಆದ್ರೆ ಯಾರು ಜೈ
ಅಂತ ಹೇಳೋದೇ ಇಲ್ಲ. ಒಬ್ಬ ಟೆರರಿಸ್ಟ್ ಗನ್ ಇಟ್ಕೊಂಡು ನಿಂತಿರೋದಕ್ಕೆ ಹೆದರ್ಕೊಂಡಿದ್ದಾರೆ. ಇದನ್ನ ನೋಡಿ ಟೆರರಿಸ್ಟ್, ನೀವು ಹಿಂದೂ ಹೇಡಿಗಳು ಬಿಡಿ, ಇಲ್ಲೇ ಪಕ್ಕದ ದೇಶದಲ್ಲಿ ನಾವು ಇರೋದು, ಏನ್ ಕಿತ್ಕೊಂತಿರೋ ಕಿತ್ಕೊಳ್ಳಿ ನೋಡೋಣ ಅಂತಾನೆ. ಇದರಿಂದ ಅಜಯ್ಗೆ ತುಂಬಾನೇ ಕೋಪ ಬಂದ್ರು ಕೂಡ ಏನು ಮಾತಾಡಕ್ಕಾಗದೆ ವಾಪಸ್ ಬರ್ತಾರೆ. ಇದು ರಿಯಲ್ ಆಗಿ ನಡೆದಿದೆ ಸ್ನೇಹಿತರೆ. ಅಜಿತ್ ದೋವಲ್ ಅವರೇ ಹೇಳ್ತಾರೆ, ಪ್ಲೇನ್ ಒಳಗೆ ಹೋಗಿ ಪ್ಯಾಸೆಂಜರ್ಸ್ ಹತ್ರ ಮಾತಾಡಿ ಭಾರತ್ ಮಾತಾ ಕಿ ಜೈ ಅಥವಾ ಜೈ ಹಿಂದ್ ಹೇಳಿ ಅಂತ ಅಂದ್ರೂ ಕೂಡ ಯಾರು ಕೂಡ ಹೆದರ್ಕೊಂಡು ಹೇಳಿರಲ್ಲ. ನೆಕ್ಸ್ಟ್ ಸೀನಲ್ಲಿ ಅಜಯ್ ಮತ್ತೆ ದೇವವ್ರತ್ ಇಬ್ರು ರಾನ ಸ್ಪೆಷಲ್ ಸೆಕ್ರೆಟರಿ KS ಬುಲ್ಲರ್ ಜೊತೆ ಮಾತಾಡ್ತಿದ್ದಾರೆ. ಇವರು ನಮ್ ಕಮಾಂಡೋಸ್ ನ ಫ್ಲೈಟ್ ಹತ್ರ ಬಿಟ್ಟಿದ್ರೆ ಟೆರರಿಸ್ಟ್ ಗಳ ಕತೆ 1 ನಿಮಿಷಕ್ಕೆ ಮುಗಿಸ್ತಾ ಇದ್ರು, ನಮ್ಮ ರೆಪ್ಯುಟೇಷನ್ ಕೂಡ ಹಾಳಾಗ್ತಿರ್ಲಿಲ್ಲ ಅಂದಾಗ ನಿಮ್ ರೆಪ್ಯುಟೇಷನ್ ಗೋಸ್ಕರ ಪ್ಲೇನ್ ಅಲ್ಲಿ ಇದ್ದ 100 ಜನರ ಪ್ರಾಣ ಒತ್ತೆ ಇಡ್ಬೇಕಾಗಿತ್ತ ಅಂತ ಕೇಳ್ತಾರೆ ಅಜಯ್. ಇದಕ್ಕೆ ಬುಲ್ಲರ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಂಡಿಯಾ ಇಂಥ ಸಿಚುವೇಶನ್ ಗೆ ತಯಾರೇ ಆಗಿಲ್ಲ ಅಂದಾಗ ಈಗ ತಯಾರಿ ಮಾಡ್ಕೊಳ್ಳೋಣ, ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಕಾಶ್ಮೀರ್ಗೆ ನುಗ್ಗುದ್ರು, ಕಾರ್ಗಿಲ್ಗೆ ನುಗ್ಗುದ್ರು, ನೆಕ್ಸ್ಟ್ ಹೈದರಾಬಾದ್ಗೆ ನುಗ್ತಾರೆ. ನಾವು ಏನು ಮಾಡೋಕ್ಕಾಗದೆ ಕೇವಲ ದೇಶಭಕ್ತಿ ಗೀತೆ ಹಾಡ್ತಾ ಸುಮ್ನೆ ಕೂತಿರ್ಬೇಕಾಗುತ್ತೆ. ಈ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿಗೆ ನಿಲ್ಬೇಕು ಅಂದ್ರೆ ಪಾಕಿಸ್ತಾನದಲ್ಲಿ ಇರೋ ಟೆರರಿಸಂ ನ ಬುಡಕ್ಕೆ ಹೋಗ್ಬೇಕು. ಇದಕ್ಕಾಗಿ ನಾನು ಒಂದು ಪ್ಲಾನ್ ರೆಡಿ ಮಾಡಿದ್ದೀನಿ ಅಂತ ಅಜಯ್ ಫೈಲ್ ನ ದೇವವ್ರತ್ ಅವ್ರಿಗೆ ಕೊಡ್ತಾರೆ. ಆದ್ರೆ ಅವರು ಇದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಬುಲ್ಲರ್ ಹೇಳ್ತಾರೆ, ನಿಮ್ ಪ್ಲಾನ್ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅಂತ ಕಾಂದಹಾರ್ ಏರ್ಪೋರ್ಟ್ ಅಲ್ಲಿ ನೋಡಿದೀವಿ, ನೀವು ಭಾರತದ ಸಮಸ್ಯೆಗಳನ್ನ ನೋಡ್ಕೊಳ್ಳಿ ಸಾಕು, ಇಂಟರ್ನ್ಯಾಷನಲ್ ನಾನ್ ನೋಡ್ಕೊಂತೀನಿ ಅಂದಾಗ ಮತ್ತೆ ಅಜಯ್ಗೆ ಕೋಪ ಬರ್ತಿದೆ. ಇದೇನಲ್ಲಿ ಟೆರರಿಸ್ಟ್ ಗಳ ಹತ್ರ ಅನಿಸ್ಕೊಂಡು ಬಂದ್ರೆ ಇವರು ಅದೇ ರೀತಿ ಮಾತಾಡ್ತಿದ್ದಾರಲ್ಲ ಅಂತ. ಇದೆಲ್ಲ ಆದ್ಮೇಲೆ ಡಿಸೆಂಬರ್ 13, 2001ಕ್ಕೆ ಬರ್ತೀವಿ. ಪಾರ್ಲಿಮೆಂಟ್ ನ ಹೊರಗೆ ಸೆಕ್ಯೂರಿಟಿಗೆ ಇದ್ದ ಪೊಲೀಸ್ ಆಫೀಸರ್ಸ್ ಅಲ್ಲಿ ಒಬ್ರು ಲೇಡಿ ಪೊಲೀಸ್ ಆಫೀಸರ್ ತಮ್ಮ ಗಂಡನಿಗೆ SBI ಸೆಕ್ಯೂರಿಟಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಸ್ವೀಟ್ ಹಂಚ್ತಾ ಇದ್ದಾಗ ಒಂದು ವೈಟ್ ಅಂಬಾಸಿಡರ್ ಕಾರು ಸ್ಪೀಡ್ ಆಗಿ ಬರ್ತಾ ಇದೆ. ಹತ್ರ ಬಂದಾಗ ಕಾರ್ ನ ವಿಂಡ್ಶೀಲ್ಡ್ ಮೇಲೆ ಹೋಮ್ ಮಿನಿಸ್ಟ್ರಿ ಸ್ಟಿಕ್ಕರ್ ಮತ್ತೆ ಪಾರ್ಲಿಮೆಂಟ್ ನ ಪಾರ್ಕಿಂಗ್ ಲೇಬಲ್ ಇರೋದು ಕೂಡ ಕಾಣಿಸುತ್ತೆ. ಆದರೆ ಕಾರ್ ಒಳಗೆ ಇರೋದು 5 ಜನ ಭಯೋತ್ಪಾದಕರು. ಇವರ ಲೀಡರ್ ಬೇರೆ ಯಾರು ಅಲ್ಲ, ಫ್ಲೈಟ್ ಹೈಜಾಕ್ ಮಾಡಿದ್ದ ಟೆರರಿಸ್ಟ್ ಗಳಲ್ಲಿ ಇವನು ಕೂಡ ಒಬ್ಬ. ಇವರನ್ನ ನೋಡಿ ಡೌಟ್ ಬರ್ತಿದ್ದಂಗೆ ಸ್ವೀಟ್ ಹಂಚ್ತಿದ್ದ ಲೇಡಿ ಆಫೀಸರ್ ವಾಕಿ ಟಾಕಿಯಿಂದ ಎಲ್ಲಾ ಪೊಲೀಸ್ ಆಫೀಸರ್ಸ್ ಮತ್ತೆ ಸೆಕ್ಯೂರಿಟಿ ಅವ್ರಿಗೆ ಅಲರ್ಟ್ ಮಾಡೋದಷ್ಟೇ ಅಲ್ಲ, ಪಾರ್ಲಿಮೆಂಟ್ ನ ಎಲ್ಲಾ ಡೋರ್ ಗಳನ್ನ ಕ್ಲೋಸ್ ಮಾಡೋಕೆ ಹೇಳ್ತಾರೆ. ಆಮೇಲೆ ಕೈಯಲ್ಲಿ ಯಾವುದೇ ವೆಪನ್ ಇಲ್ಲ ಅಂದ್ರೂ ಟೆರರಿಸ್ಟ್ ಗಳು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಅವರ ಹಿಂದೆನೆ ಹೋಗ್ತಿದ್ದಾಗ ಮೊದಲು ಇವರ ಮೇಲೆನೆ ಒಂದೇ ಸಮ ಶೂಟ್ ಮಾಡ್ತಾರೆ. ಆಮೇಲೆ ಈ ಲೇಡಿ ಆಫೀಸರ್ ಅಲರ್ಟ್ ಮಾಡಿದ್ರಿಂದ ಪಾರ್ಲಿಮೆಂಟ್ ಡೋರ್ ಎಲ್ಲ ಕ್ಲೋಸ್ ಆಗಿದೆ. ಟೆರರಿಸ್ಟ್ ಗಳು ಯಾರು ಒಳಗೆ ಹೋಗೋಕೆ ಆಗಲ್ಲ. ಹೋಗೋಕೆ ಸೆಕ್ಯೂರಿಟಿ ಆಫೀಸರ್ಸ್ ಬಿಡೋದು ಇಲ್ಲ. ಒಂದೇ ಸಮ 2 ಕಡೆಯಿಂದ ಫೈರಿಂಗ್ ನಡೀತಾ ಇರುತ್ತೆ. ರಿಯಲ್ ಫುಟೇಜಸ್ ನ ಕೂಡ ಇದರ ನಡುವೆ ತೋರಿಸ್ತಾರೆ ಸ್ನೇಹಿತರೆ. ಅದೇ ಈ ಭಯೋತ್ಪಾದಕರ ಲೀಡರ್ ಹ್ಯೂಮನ್ ಬಾಂಬ್ ಆಗಿದ್ದಾನೆ. ತನ್ನ ದೇಹಕ್ಕೆ ಬಾಂಬ್ ಗಳನ್ನ ಇಟ್ಕೊಂಡು ಬಂದಿದ್ದಾನೆ. ಕೊನೆಗೆ ಇವನು ಬಾಂಬ್ ನ ಬ್ಲಾಸ್ಟ್ ಮಾಡ್ಕೊಂಡಾಗ ಇವನ ದೇಹ ಛಿದ್ರವಾಗಿ ಎಲ್ಲಾ ಕಡೆ ಮಾಂಸ ಹಾರುತ್ತೆ. ಇವನ ನಾಶ ಆಗಿರೋ ದೇಹದ ರಿಯಲ್ ಫುಟೇಜಸ್ ನ ಕೂಡ ತೋರಿಸ್ತಾರೆ. ಇದಾದ್ಮೇಲೆ ಅಜಯ್ ಬಂದಾಗ ಇಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಇಂಟೆಲಿಜೆನ್ಸ್ ಬ್ಯೂರೋನ ಡೆಪ್ಯೂಟಿ ಡೈರೆಕ್ಟರ್ ಸುಶಾಂತ್ ಬನ್ಸಾಲ್ ಹೇಳ್ತಾರೆ. ಟೆರರಿಸ್ಟ್ ಗಳನ್ನ ಕೊಲ್ಲೋದ್ರಲ್ಲಿ ಇವರು ಯಶಸ್ವಿ ಆಗಿದ್ದಾರೆ. ಅದ್ರ ಜೊತೆಗೆ 6 ಜನ ಪೊಲೀಸ್, 2 ಪಾರ್ಲಿಮೆಂಟ್ ಸೆಕ್ಯೂರಿಟಿ ಸರ್ವಿಸ್ ಅವರು, ಒಬ್ಬ ಗಾರ್ಡ್ ಅನ್ನ ನೋಡ್ಕೊಂತಿದ್ದ ವ್ಯಕ್ತಿ, ಇಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಆ ಲೇಡಿ ಆಫೀಸರ್ ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅವರನ್ನ ಕಾಪಾಡ್ಕೊಳ್ಳೋಕೆ ಆಗಲ್ಲ. ಅವರ ದೇಹವನ್ನ ನೋಡಿ ಅಜಯ್ ಅವ್ರಿಗೆ ಮಿಕ್ಸ್ಡ್ ಎಮೋಷನ್ಸ್, ಒಂದು ಕಡೆ ದುಃಖ ಆದ್ರೆ ಇನ್ನೊಂದು ಕಡೆ ಕೋಪ. ಈ ಲೇಡಿ ಆಫೀಸರ್ ನ ಕತೆ ರಿಯಲ್ ಸ್ನೇಹಿತರೆ. ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ CRPF ಜೊತೆ ಇದ್ದವರು ಭಯೋತ್ಪಾದಕರ ಹಿಂದೆ ಬಂದಾಗ ಇವರ ಮೇಲೆ ಫೈರ್ ಮಾಡ್ತಾರೆ. 11 ಬುಲೆಟ್ಸ್ ಬಿದ್ದಿದ್ರಿಂದ ಸಾವನ್ನಪ್ತಾರೆ. ಮರಣದ ನಂತರ ಇವರ ಶೌರ್ಯಕ್ಕೆ ಅಶೋಕ ಚಕ್ರ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈಗ ಅಜಯ್ ಮತ್ತೆ ದೇವವ್ರತ್ ಇಬ್ರು ಮಾತುಕತೆಗೆ ಕೂತಾಗ ಕೊನೆಗೂ ಅಜಯ್ ಅವರು 2 ವರ್ಷದ ಹಿಂದೆ ಹೈಜಾಕ್ ಆದಂತ ಸಮಯದಲ್ಲಿ ಕೊಟ್ಟಿದ್ದ ಫೈಲ್ ನ ಈಗ ಓದಿದ್ದಾರೆ. ಅದರಲ್ಲಿ ಇವರು ಮುಂದೆ ಭಯೋತ್ಪಾದಕರನ್ನ ತಡೆಯೋಕೆ ಹಲವು ಮಾರ್ಗಗಳನ್ನ ಸೂಚಿಸಿರ್ತಾರೆ. ಒಂದು, ಮಿಡಲ್ ಈಸ್ಟ್ ದೇಶಗಳ ಜೊತೆ ಒಳ್ಳೆ ಸಂಬಂಧ ಬೆಳೆಸೋದು, ಇದು ಸದ್ಯಕ್ಕೆ ಸಾಧ್ಯ ಆಗದೆ ಇರೋ ವಿಷಯ. ಎರಡನೇದೇನೆಂದ್ರೆ ಪಾಕಿಸ್ತಾನ ಫೈನಾನ್ಷಿಯಲಿ ಬ್ಯಾಂಕ್ರಪ್ಟ್ ಮಾಡೋದು. ಆದ್ರೆ ಈ ರೀತಿ ಮಾಡೋಕೆ ಅಮೆರಿಕಾದವರ ಸಪೋರ್ಟ್ ಪಾಕಿಸ್ತಾನಕ್ಕೆ ಇದೆ. ಆದ್ರೆ 3ನೇ ಸಲಹೆ ಪ್ರೈಮ್ ಮಿನಿಸ್ಟರ್ಗೆ ತುಂಬಾನೇ ಇಷ್ಟ ಆಗಿದೆ. ಅದೇ ಧುರಂಧರ್. ಧುರಂಧರ್ ಅಂದ್ರೆ ಒಬ್ಬ ನಿಷ್ಠಾವಂತ, ವಿಶ್ವಾಸಾರ್ಹ, ಬಲಿಷ್ಠ ವ್ಯಕ್ತಿ ಅಂತ. ಇಂಥ ವ್ಯಕ್ತಿಯನ್ನ ಪಾಕಿಸ್ತಾನ ಟೆರರಿಸ್ಟ್ ಮತ್ತೆ ಅಂಡರ್ ವರ್ಲ್ಡ್ ಗುಂಪಿಗೆ ಸೇರ್ಕೊಂಡು ಅಂಡರ್ ಕವರ್ ಆಗಿ ಅಲ್ಲಿಂದ ಇನ್ಫಾರ್ಮೇಶನ್ ಪಡ್ಕೊಳ್ಳೋದ್ರಿಂದ ಪಾಕಿಸ್ತಾನದ ವಿರುದ್ಧ ಪ್ಲಾನ್ ಮಾಡಿ ಅವರ ಮನಸ್ಸಲ್ಲಿ ಭಾರತದ ಹೆಸರು ಕೇಳಿದ್ರೆ ಭಯ ಆಗ್ಬೇಕು. ಆ ರೀತಿ ಮಾಡೋದೇ ಈ ಆಪರೇಷನ್ ಧುರಂಧರ್. ಸೊ ಪ್ಲಾನ್ ಮಾಡಿ ಆಪರೇಷನ್ ಧುರಂಧರ್ ನ ಶುರು ಮಾಡೋ ಅಷ್ಟೊತ್ತಿಗೆ 2004 ಬಂದಿದೆ. ಅಫ್ಘಾನಿಸ್ತಾನಿಂದ ಪಾಕಿಸ್ತಾನ್ಗೆ ಅಂಡರ್ ಕವರ್ ಏಜೆಂಟ್ ಆಗಿರೋ ಹಮ್ಜಾ ಅಲಿ ಮಜಾರಿ ಹೊರಟಿರೋದನ್ನ ನಾವು ನೋಡ್ತೀವಿ. ನಿಜವಾದ ಹೆಸರು ಇದಲ್ಲ, ಈ ಆಪರೇಷನ್ಗೆ ಅಂತ ಇಟ್ಕೊಂಡಿರೋದು. ರಿಯಲ್ ಹೆಸರು ಏನು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಹಮ್ಜಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡರ್ಗೆ ಬಂದಾಗ ಡಾಕ್ಯುಮೆಂಟ್ ಒಳಗೆ ದುಡ್ಡಿಟ್ಟು ಅಧಿಕಾರಿಗಳಿಗೆ ಕೊಡ್ತಾನೆ. ದುಡ್ಡು ನೋಡ್ತಿದ್ದಂಗೆ ಅವನ ಮುಖಾನು ನೋಡಲ್ಲ, ಸೀಲ್ ಒತ್ತಿ ಕಳಿಸ್ತಾರೆ. ಪಾಕಿಸ್ತಾನ್ ಒಳಗೆ ಬರ್ತಿದ್ದಂಗೆ ಕರಾಚಿ ಬಸ್ ಹತ್ತಿ ಕರಾಚಿಯಲ್ಲೇ ಲ್ಯಾರಿ ಟೌನ್ ನ ಹೊರಗೆ ನಿಂತಿದ್ದಾಗ ಕ್ರೆಡಿಟ್ಸ್ ನ ನೋಡ್ತಾ ಇದ್ದೆ ಸ್ನೇಹಿತರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಾಹುಲ್ ಗಾಂಧಿ ಅಂತ ಹೆಸರು ನೋಡಿ 1 ಸೆಕೆಂಡ್ ಗಾಬರಿ ಆಗೋದೆ. ಸೈಲೆಂಟ್ ಆಗಿ ಮೂವಿನ ಪ್ರೊಡ್ಯೂಸ್ ಮಾಡ್ಬಿಟ್ರ ಅಂತ. ಆಮೇಲೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯ್ತು ಈ ರಾಹುಲ್ ಗಾಂಧಿ ಬೇರೆ. ಲ್ಯಾರಿ ಒಳಗೆ ಬರ್ತಿದ್ದಂಗೆ ತುಂಬಾನೇ ಕ್ರಿಮಿನಲ್ ಗ್ಯಾಂಗ್ ಅವರು ಇಲ್ಲಿ ಆಕ್ಟಿವ್ ಇದ್ದಾರೆ ಅಂತ ಗೊತ್ತಾಗುತ್ತೆ.
ಇದೆ. ಇವರಲ್ಲಿ ಮುಖ್ಯವಾಗಿ ಇರೋದು ಅರ್ಷದ್ ಪಪ್ಪು, ಬಾಬು ಡಕೈತ್ ಮತ್ತೆ ರೆಹಮಾನ್ ಡಕೈತ್ ಅನ್ನೋ ಗ್ಯಾಂಗ್ಸ್ಟರ್ಸ್. ಇವರು ಬಲೂಚಿಗಳು ಸ್ನೇಹಿತರೆ. ಬಲೂಚಿಸ್ತಾನ್ ಅಂತಾನೆ ಇದೆ ಪಾಕಿಸ್ತಾನಲ್ಲಿ, ನಿಮ್ಗೆ ಗೊತ್ತಿರಬಹುದು. ಪಾಕಿಸ್ತಾನಿಂದ ಬಲೂಚಿಸ್ತಾನ್ ಸಪರೇಟ್ ಆಗ್ಬೇಕು ಅಂತ ಹೋರಾಡ್ತಿದ್ದಾರೆ. ಪಾಕಿಸ್ತಾನ ಆಡಳಿತ ಇವ್ರಿಗೆ ಇಷ್ಟ ಇಲ್ಲ. ಪಾಕಿಸ್ತಾನಿಗಳಿಗೆ ಹೋಲಿಸಿದ್ರೆ ಇವರ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಬೇರೆ. ಹಾಗಾಗಿ ಕೆಲವರಿಗೆ ಬಲೂಚಿಗಳನ್ನ ಕಂಡ್ರೆ ಆಗಲ್ಲ. ಇಲ್ಲಿ ಹಮ್ಜಾ ಕೂಡ ಬಲೂಚ್ ಆಗೇನೆ ಇಲ್ಲಿಗೆ ಬಂದಿರೋದು. ಸೊ ಹಮ್ಜಾ ಆಲಂ ಜ್ಯೂಸ್ ಸೆಂಟರ್ಗೆ ಬರ್ತಾನೆ. ಯಾಕಂದ್ರೆ ಇಲ್ಲಿರೋ ಆಲಂ ಕೂಡ ಇಂಡಿಯಾದ ಅಂಡರ್ ಕವರ್ ಏಜೆಂಟೇ ಆಗಿದ್ದಾರೆ. ಆದ್ರೆ ಹಮ್ಜಾಗಿಂತ ತುಂಬಾನೇ ವರ್ಷಗಳು ಮೊದ್ಲಿಂದಾನು ಇಲ್ಲಿ ಇದ್ದಾರೆ. ಹಮ್ಜಾಗೆ ಲ್ಯಾರಿ ಬಗ್ಗೆ, ಇಲ್ಲಿರೋ ಕ್ರಿಮಿನಲ್ಸ್ ಬಗ್ಗೆ ಎಲ್ಲ ತಿಳಿಸಬೇಕಾಗಿರೋದು ಆಲಮ್ಮೆ. ಹಮ್ಜಾ ನನಗೆ ಇಲ್ಲೊಂದ್ ಕೆಲಸ ಕೊಡ್ತೀರಾ ಅಂತ ಕೇಳ್ಕೊಂಡ್ ಬರ್ತಾನೆ. ಆದ್ರೆ ಇವನೇ ಇಂಡಿಯನ್ ಅಂಡರ್ ಕವರ್ ಏಜೆಂಟ್ ಅಂತ ಆಲಂಗೆ ಮೊದ್ಲು ಗೊತ್ತಾಗಲ್ಲ. ಮೊದಲನೇ ನೋಟದಲ್ಲೇ ಓ ನೀನು ನಮ್ಮವನ ಅಂತ ತಪ್ಕೊಂಡು ಮುದ್ದಾಡೋಕ್ ಹೋದ್ರೆ ಇವರಿಬ್ರು ಕತ್ತರಿಸ್ತಾರೆ ಆಮೇಲೆ. ಅದಕ್ಕೆ ತುಂಬಾನೇ ಯೋಚನೆ ಮಾಡಿ ಮಾತಾಡ್ಬೇಕು ಇಲ್ಲಿ. ಹಮ್ಜಾ ಕೂಡ ಬೇರೆ ಬೇರೆ ತರ ಸಿಗ್ನಲ್ ಎಲ್ಲ ಕೊಡೋಕ್ ಹೋಗಲ್ಲ. ರಾತ್ರಿ ಆಗೋವರೆಗೂ ಹೊರಗೆ ಇಲ್ಲೇ ಕಾಯ್ಕೊಂಡ್ ನಿಂತಿದ್ದಾಗ ಬಾಬು ಡಕೈತ್ ಕಡೆಯವರು ಹಮ್ಜಾನ ನೋಡಿ ನೋಡೋಕೆ ಬಲೂಚ್ ತರ ಕಾಣ್ತಾವನೆ ಅಂತ ಪ್ಯಾಂಟ್ ಒಳಗೆಲ್ಲ ಕೈ ಹಾಕಿ ಕೆಟ್ಟದಾಗಿ ನಡ್ಕೊಂತಾರೆ. ಅದಕ್ಕೆ ಹಮ್ಜಾಗೆ ಕೋಪ ಬಂದು ಇವ್ರಿಗೆಲ್ಲ ಹೊಡೆಯೋಕೆ ಶುರು ಮಾಡಿದಾಗ ಒಂದು ಸೆಕೆಂಡ್ ಆಲಂನ ನೋಡಿ ಡಿಸ್ಟ್ರಾಕ್ಟ್ ಆಗ್ತಾನೆ ಅಷ್ಟೇ. ಹಿಂದೆಯಿಂದ ತಲೆಗೆ ರಾಡ್ ಇಂದ ಹೊಡೆದು ಇಬ್ಬರು ಇವನನ್ನ ಕೆಳಗೆ ಮಲಗಿಸಿ ಹಿಡ್ಕೊಂತಾರೆ. ಮತ್ತೊಬ್ಬ ಪ್ಯಾಂಟ್ ಬಿಚ್ಚಿ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ಪೊಲೀಸ್ ಅವ್ರು ಬಂದ್ರು. ಅದಕ್ಕೆ ಎಲ್ಲರೂ ಓಡ್ತಾರೆ. ಬೆಳಗ್ಗೆವರೆಗೂ ಹಮ್ಜಾ ಇಲ್ಲೇ ಬಿದ್ದಿರ್ತಾನೆ. ಬೆಳಗ್ಗೆ ಆಗ್ತಿದ್ದಂಗೆ ಆಲಂ ಇವನಿಗೆ ತಿಂಡಿ ತಂದು ಕೊಟ್ಟು ನಿನ್ ಹೆಸರು ಏನು ಅಂತ ಕೇಳಿದಾಗ ಹಮ್ಜಾ ಅಲಿ ಮಜಾರಿ ಅಂತಾನೆ. ಇದರಿಂದ ಇವನೇ ಅಂಡರ್ ಕವರ್ ಏಜೆಂಟ್ ಅಂತ ಆಲಂಗೆ ಗೊತ್ತಾಗಿದ್ರಿಂದ ತಕ್ಷಣ ಅಂಗಡಿಯಲ್ಲಿ ಕೆಲಸಕ್ಕೆ ಹಿಡ್ಕೊಂಡು ಜ್ಯೂಸ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾರೆ. ಹೀಗೆ 1 ವರ್ಷ ಕಳೆಯುತ್ತೆ. ಹಮ್ಜಾ ತನ್ನ ಲೈಫ್ ಅಲ್ಲಿ ನಡೆದಿರೋ ಹಿಂದಿನ ಘಟನೆಗಳನ್ನೆಲ್ಲ ನೆನ್ಪು ಮಾಡ್ಕೊಂಡು, ಜೊತೆಗೆ ಇವನು ಇಲ್ಲಿಗೆ ಬರೋಕು ಮುಂಚೆ ಹೇಗೆ ಇಡೀ ಲ್ಯಾರಿನೇ ತನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಅಜಯ್ ಅವರು ಹೇಳಿದ್ದನ್ನ ಮತ್ತೆ ಕೆಲವು ವರ್ಷ ಪಾಕಿಸ್ತಾನಲ್ಲಿ ಹೇಗೆಲ್ಲ ಇರಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೆನ್ಪು ಮಾಡ್ಕೊಂತಾ ಇದ್ದಾನೆ. ಇವನ ಲೈಫ್ ಅಲ್ಲಿ ಹಿಂದೆ ಏನ್ ನಡೆದಿತ್ತು ಅನ್ನೋದನ್ನ ಪಾರ್ಟ್ 2 ಅಲ್ಲಿ ತೋರಿಸ್ತಾರೆ ಸ್ನೇಹಿತರೆ. ಒಂದಿನ ಆಲಂ ಹಮ್ಜಾನ ವಾಶ್ಮಾ ಭಟ್ ಅನ್ನೋ ಬಿರಿಯಾನಿ ಅಂಡ್ ಟೀ ಶಾಪ್ ಗೆ ಕರ್ಕೊಂಡ್ ಬರ್ತಾರೆ. ಈ ಅಂಗಡಿ ಹೆಸರು ಒಂದು ಹಳೆ ಮೀಮ್ ಗೆ ರೆಫರೆನ್ಸ್ ಸ್ನೇಹಿತರೆ. ಮೊದಲನೇ ಬಾರಿ ನೋಡಿದಾಗ ನನಗೆ ನಗು ತಡೆಯೋಕಾಗ್ಲಿಲ್ಲ. ವಾಶ್ಮಾ ಭಟ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಗೆ ಒಬ್ಬ ವಾಶ್ ಇಟ್ ಯುವರ್ ಸೆಲ್ಫ್ ಅಂತ ರಿಪ್ಲೈ ಮಾಡಿರೋದು ವೈರಲ್ ಆಗಿತ್ತು. ಅಂದ್ರೆ ವಾಶ್ಮಾ ಭಟ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಅಂಡ್ ತೊಳಿ ಬಾ ಅಂದಂಗೆ ಕೇಳಿಸುತ್ತೆ. ಅದಕ್ಕೆ ನೀನೇ ತೊಳ್ಕೊ ಅಂತ ಯಾರೋ ರಿಪ್ಲೈ ಮಾಡಿರ್ತಾರೆ. ಬೇಕು ಅಂತಾನೆ ಅದೇ ಹೆಸರನ್ನ ಈ ಅಂಗಡಿಗೆ ಇಟ್ಟಿದ್ದಾರೆ. ಇಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಆಲಂ ಮೊದಲು ಪಾಕಿಸ್ತಾನ್ಗೆ ಬಂದಿದ್ದಾಗ ಇದೇ ಅಂಗಡಿಯಲ್ಲಿ 6 ವರ್ಷ ಕೆಲಸ ಮಾಡ್ತಾ ಇಲ್ಲಿನ ಸಿಚುವೇಶನ್ ಹೇಗಿದೆ, ಏನ್ ನಡೀತಾ ಇದೆ ಲಿಯಾರಿಯಲ್ಲಿ ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ತಮ್ಮ ನೆಟ್ವರ್ಕ್ ನ ಬೆಳೆಸ್ಕೊಂಡಿದ್ದಾರೆ. ಮೊದ್ಲೇ ಹೇಳ್ದಂಗೆ ಇಲ್ಲಿ ತುಂಬಾನೇ ಜನ ಗ್ಯಾಂಗ್ಸ್ಟರ್ಸ್ ಇದ್ದಾರೆ. ಅವರಲ್ಲಿ ಮುಖ್ಯವಾಗಿ ಅರ್ಷದ್ ಪಪ್ಪು, ಬಾಬು ಡಕೈತ್ ಮತ್ತೆ ರೆಹಮಾನ್ ಡಕೈತ್. ಬಾಬು ಡಕೈತ್ಗೆ ಲಕ್ವಾ ಹೊಡೆದಾದ್ಮೇಲೆ ಬೇರೆ ದಾರಿ ಇಲ್ದೆ ರೆಹಮಾನ್ ಡಕೈತ್ನ ವಿರುದ್ಧ ಹೋರಾಡೋಕೆ ಅರ್ಷದ್ ಪಪ್ಪು ಜೊತೆ ಕೈ ಜೋಡಿಸಿದ್ದಾನೆ. ಅದೇ ಬಾಬು ಡಕೈತ್ ಮತ್ತೆ ರೆಹಮಾನ್ ಡಕೈತ್ ಇಬ್ಬರ ಹೆಸರಲ್ಲೂ ಡಕೈತ್ ಯಾಕಿದೆ ಅಂದ್ರೆ ಲಿಯಾರಿಯಲ್ಲಿ ವಿಷಯ ಹರಡಿರೋ ಪ್ರಕಾರ ರೆಹಮಾನ್ ಡಕೈತ್ ಅವ್ರ ಅಮ್ಮನ ಅಫೇರ್ ಬಾಬು ಡಕೈತ್ ಜೊತೆ ಇತ್ತಂತೆ. ಬಾಬು ಡಕೈತ್ ನ ಮಗನೇ ರೆಹಮಾನ್ ಆಗಿದ್ದಾನೆ. ಈ ವಿಷಯ ರೆಹಮಾನ್ಗೆ ಗೊತ್ತಾದಾಗ ತನ್ನ ಸ್ವಂತ ತಾಯಿಯನ್ನೇ ಕೊಂದಿರ್ತಾನೆ. ಇದು ರಿಯಲ್ ಆಗು ನಡೆದಿದೆ ಸ್ನೇಹಿತರೆ. ರೆಹಮಾನ್ ತನ್ನ ಸ್ವಂತ ತಾಯಿಯನ್ನೇ ಕೊಂದಂತವನು. ಇನ್ನ ಬೇರೆ ಕ್ರಿಮಿನಲ್ಸ್ ನ ಹೆಸರು ಏನ್ ಕೇಳ್ತಿದೀವೋ ಇವರೆಲ್ಲರೂ ಕೂಡ ರಿಯಲ್ ಆಗಿ ಇದ್ದವರು ಸ್ನೇಹಿತರೆ. ಮುಂದೇನು ಅಷ್ಟೇ ಲಿಯಾರಿಯಲ್ಲಿ ನಡೆಯೋ ಎಷ್ಟೋ ಕ್ರೈಮ್ಗಳು ಈ ಮೂವಿಯಲ್ಲಿ ಏನ್ ತೋರಿಸ್ತಾರೋ ಅದು ರಿಯಲ್ ಆಗು ನಡೆದಿದೆ. ಹಮ್ಜಾ ಈಗ ಬಲೂಚ್ ಅಂತ ಹೇಳಿ ಇಲ್ಲಿಗೆ ಬಂದಿರೋದ್ರಿಂದ ಇವನು ರೆಹಮಾನ್ ಡಕೈತ್ನ ಗ್ಯಾಂಗ್ ಗೆ ಮಾತ್ರ ಸೇರ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ಅವನು ಮತ್ತೆ ಅವನ ಕಡೆಯವರೆಲ್ಲ ಬಲೂಚ್ ಗಳಾಗಿದ್ದಾರೆ. ಆದ್ರೆ ನಾನು ಕೂಡ ಬಲೂಚ್, ನಿಮ್ ಗ್ಯಾಂಗ್ ಗೆ ಸೇರ್ಕೊಂತೀನಿ ಅಂದ್ರೆ ಸೇರ್ಸ್ಕೊಂಡ್ ಬಿಡ್ತಾರ? ಖಂಡಿತ ಇಲ್ಲ. ಅವ್ರಿಗೆ ಇಷ್ಟ ಆಗುವಂತದ್ದು ಅಥವಾ ಅವರ ಗಮನ ಸೆಳೆಯುವಂತದ್ದೇನಾದ್ರೂ ಮಾಡ್ಬೇಕು. ಏನ್ ಮಾಡೋದು ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ. ಒಂದಿನ ಬಾಬು ಡಕೈತ್ ಆಲಂನ ಜ್ಯೂಸ್ ಸೆಂಟರ್ ಗೆ ಬಂದು ಆಲಂಗೆ ಬಾಯಿಗೆ ಬಂದಂಗೆ ಬೈದು ಬೆದರಿಕೆ ಹಾಕಿ ಹೋಗ್ತಾನೆ. ಯಾಕಂದ್ರೆ ಆಲಂ ರೆಹಮಾನ್ ಕಡೆಯವರು ಹೇಳಿದ್ರು ಅಂತ ಅವನ ಮಗನ ಪಾರ್ಟಿಯಲ್ಲಿ ಸ್ಟಾಲ್ ಹಾಕಿರ್ತಾನೆ. ಅದಕ್ಕೆ ಬಾಬು ಡಕೈತ್ ಉರ್ಕೊಂಡು ಬಂದಿದ್ದ. ಲಿಯಾರಿಯ ಕಾಲ್ ಭಾಗ ಬಾಬು ಡಕೈತ್ ಮತ್ತೆ ಅರ್ಷದ್ ಪಪ್ಪುನ ಕಂಟ್ರೋಲ್ ಅಲ್ಲಿ ಇದೆ. ಉಳಿದ ಮುಕ್ಕಾಲ್ ಭಾಗ ರೆಹಮಾನ್ ಡಕೈತ್ಗೆ ಸೇರಿದ್ದು. ಇದಾದ್ಮೇಲೆ ಕೊನೆಗೂ ಇವ್ರಿಗೆ ರೆಹಮಾನ್ ನ ಗಮನ ಸೆಳೆಯೋಕೆ ಒಂದು ದಾರಿ ಸಿಕ್ಕಿದೆ. ಅದೇನಂದ್ರೆ ನಾಳೆ ಒಂದು ಮದುವೆ ರಿಸೆಪ್ಷನ್ ಇದೆ. ಮದುವೆ ಆಗಿರೋ ಹುಡುಗ ರೆಹಮಾನ್ ನ ಮಗ ನಯೀಮ್ ನ ಚೈಲ್ಡ್ಹುಡ್ ಫ್ರೆಂಡ್. ಅದಕ್ಕೆ ರೆಹಮಾನ್ ಬರೋದಿಲ್ಲ. ಆದ್ರೆ ರೆಹಮಾನ್ ನ ಮಗ ನಯೀಮ್ ರಿಸೆಪ್ಷನ್ ಗೆ ಬರ್ತಾ ಇದ್ದಾನೆ. ಆಗ ಅವನ ಮೇಲೆ ದಾಳಿ ಮಾಡೋಕೆ ಬಾಬು ಡಕೈತ್ ಕಡೆಯವರು 3 ಜನ ರೆಡಿ ಆಗಿದ್ದಾರೆ. ಈ ವಿಷಯ ಹೇಗ್ ಗೊತ್ತಾಯ್ತು ಅಂದ್ರೆ ಮತ್ತೊಬ್ಬ ಅಂಡರ್ ಕವರ್ ಏಜೆಂಟ್ ರಿಜ್ವಾನ್ ಇಂದ. ರಿಜ್ವಾನ್ ಅರ್ಷದ್ ಪಪ್ಪು ಗ್ಯಾಂಗ್ ಗೆ ಸೇರ್ಕೊಂಡಿದ್ದಾನೆ. ರಿಜ್ವಾನ್ ಹೇಳೋದೇನಂದ್ರೆ ಏನಾದ್ರೂ ಮಾಡಿ ನಯೀಮ್ ನ ಮೇಲೆ ದಾಳಿ ಆದಾಗ ಹಮ್ಜಾ ಅವರನ್ನ ಕಾಪಾಡ್ದ ಅಂದ್ರೆ ಪಕ್ಕ ರೆಹಮಾನ್ ಡಕೈತ್ ಇಂಪ್ರೆಸ್ ಆಗೋಗ್ತಾನೆ. ಆದ್ರೆ ಈ ಕೆಲಸದಲ್ಲಿ ರಿಸ್ಕ್ ಇದೆ. ಬುಲೆಟ್ ಎಲ್ಲಿಂದ ಬರ್ತವೆ ಹೇಳಕ್ಕಾಗಲ್ಲ. ಆದ್ರೂ ಕೂಡ ನಯೀಮ್ ನ ಕಾಪಾಡೋಕೆ ನಿರ್ಧಾರ ಮಾಡಿ ಹಮ್ಜಾ ಮತ್ತೆ ಆಲಂ ಇಬ್ರು ನಾಳೆನೆ ರಿಸೆಪ್ಷನ್ ಅಲ್ಲಿ ಸ್ಟಾಲ್ ಹಾಕ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನಯೀಮ್ ಏನೋ ಬರ್ತಾನೆ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ರೆಹಮಾನ್ ಡಕೈತ್ನ ಚಿಕ್ಕ ಮಗ ಫೈಜಲ್ ಕೂಡ ಜೊತೆಯಲ್ಲಿ ಬಂದ್ಬಿಟ್ಟಿದ್ದಾನೆ. ಈಗ ಇಬ್ಬರನ್ನ ಕೂಡ ಕಾಪಾಡ್ಬೇಕು. ಆಲಂ ಪ್ಲಾನ್ ಮಾಡಿ ಫೈಜಲ್ ನ ತಮ್ಮ ಹತ್ರ ಕರ್ಕೊಂಡು ಜ್ಯೂಸ್ ಕೊಡೋ ನೆಪದಲ್ಲಿ ಇವನನ್ನ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ.
ಇದೇ ಸಮಯಕ್ಕೆ ಬಾಬು ಡಕೈತ್ ಕಡೆ ಅವರು ಬಂದ್ರು. ಹಮ್ಜಾನ ಪ್ಯಾಂಟ್ ಗೆ ಕೈ ಹಾಕಿದ್ರಲ್ಲ ಅವರೇ ಬಂದಿರೋದು. ಒಬ್ಬ ಚಳಿ ಅಂತ ಶಾಲ್ ಹೊತ್ಕೊಂಡು ಬಂದಿದ್ದಾನೆ. ಅಲ್ಲ ಸ್ನೇಹಿತರೆ, ಒಳಗೆ ವೆಪನ್ಸ್ ಇಟ್ಕೊಂಡು ಬಂದಿದ್ದಾನೆ. ಇವರು ಬರೋದಕ್ಕೂ ನಯೀಮ್ ತನ್ನ ತಮ್ಮ ಫೈಜಲ್ ನ ಕರೆಯೋದಕ್ಕೂ ಒಂದೇ ಆಯ್ತು. ಫೈಜಲ್ ಓಡ್ ಬರೋ ಅಷ್ಟರಲ್ಲಿ ಬಾಬು ಡಕೈತ್ ಕಡೆ ಅವರು ಫೈರಿಂಗ್ ಶುರು ಮಾಡ್ತಾರೆ. ಹಮ್ಜಾ ಫೈಜಲ್ ನ ಇಟ್ಕೊಂಡು ಟೇಬಲ್ ನ ಹಿಂದೆ ಕೂರಿಸ್ಕೊಂತಾನೆ. ಎರಡು ಕಡೆಯವರು ಶೂಟ್ ಮಾಡೋದನ್ನ ಮುಂದುವರೆಸಿದಾಗ ನಯೀಮ್ ಜೊತೆ ಇದ್ದ ಇಬ್ಬರು ಕೂಡ ಸಾವನ್ನಪ್ತಾರೆ. ಕೆಳಗೆ ಬಿದ್ದಿರೋ ಗನ್ ಎತ್ಕೊಂಡು ಈಗ ಹಮ್ಜಾ ಕೂಡ ಶೂಟ್ ಮಾಡ್ತಿದ್ದಾನೆ. ಆಲಂನ ಫೈಜಲ್ ಹತ್ರ ಬಿಟ್ಟು ಹಮ್ಜಾ ಎಸ್ಕೇಪ್ ಆಗ್ತಿರೋ ನಯೀಮ್ ನ ಕೂಡ ವಾಪಸ್ ಎಳ್ಕೊಂಡ್ ಬಂದು ಕಾಪಾಡೋ ನಾಟಕ ಆಡ್ತಾ ಇದ್ದಾನೆ. ಕೊನೆಗೂ ಬಾಬು ಡಕೈತ್ ಕಡೆಯವರೆಲ್ಲ ಕೈ ಕಾಲಿಗೆ ಕಿವಿಗೆ ಎಲ್ಲ ಶೂಟ್ ಮಾಡಿಸ್ಕೊಂಡು ತಪ್ಪಿಸ್ಕೊಂಡು ಹೋದ್ರು. ಹಮ್ಜಾ ವಾಪಸ್ ಬಂದು ನೋಡಿದ್ರೆ ಯಾವ ಗ್ಯಾಪ್ ಅಲ್ಲಿ ಶೂಟ್ ಮಾಡಿದ್ರೋ ಗೊತ್ತಿಲ್ಲ, ನಯೀಮ್ಗೆ ತುಂಬಾನೇ ಬುಲೆಟ್ಸ್ ಬಿದ್ದಿದೆ. ಎಲ್ಲರೂ ಹಮ್ಜಾನ ನೋಡ್ತಾ ಇದ್ದಾರೆ. ಅದಕ್ಕೆ ಆಲಂ, ಹೀಗೆ ನಿಂತಿದ್ರೆ ನೀನು ಕಾಪಾಡಿದ್ದು ಅನ್ಕೊಳ್ಳಲ್ಲ, ನೀನೇ ಸಾಯಿಸಿದ್ದು ಅನ್ಕೊಂತಾರೆ, ಮೊದ್ಲು ಇಲ್ಲಿಂದ ಕಲ್ಚ್ಕೊ ಅಂದಾಗ ಹಮ್ಜಾ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಶುರು ಮಾಡ್ತಾನೆ. ಅಯ್ಯೋ ಯಾರಾದ್ರೂ ಕಾಪಾಡಿ, ಮಗುಗೆ ಬುಲೆಟ್ ಬಿದ್ದಿದೆ, ಯಾರಾದ್ರೂ ಡಾಕ್ಟರ್ನ ಕರೀರೋ ಅಂತ ತನ್ನ ದೇಹಕ್ಕೆಲ್ಲ ಇವನೇ ರಕ್ತ ಮೆತ್ಕೊಂಡು ಕೊನೆಗೆ ಇವನೇ ಹಾಸ್ಪಿಟಲ್ಗೆ ನಯೀಮ್ ನ ಕರ್ಕೊಂಡ್ ಬರ್ತಾನೆ. ಆಲ್ರೆಡಿ ಸತ್ತೋಗಿರೋ ನಯೀಮ್ ನ. ಸ್ವಲ್ಪ ಹೊತ್ತಾದ್ಮೇಲೆ ರೆಹಮಾನ್ ಡಕೈತ್, ಉಜೈರ್ ಬಲೂಚ್ ಮತ್ತೆ ಅವರ ಕಡೆಯವರೆಲ್ಲ ಹಾಸ್ಪಿಟಲ್ಗೆ ಬರ್ತಾರೆ. ಬರ್ತಿದ್ದಂಗೆ ಫೈಜಲ್ ತನ್ನ ತಂದೆ ಹತ್ರ ಹೋಗಿ ನನ್ನನ್ನ ಕಾಪಾಡಿದ್ದು ಇವರೇ ಅಂತ ಹಮ್ಜಾನ ತೋರಿಸ್ತಾನೆ. ರೆಹಮಾನ್ ಏನು ಮಾತಾಡಲ್ಲ, ಸೀದಾ ಇವನು ಮತ್ತೆ ಉಜೈರ್ ಇಬ್ರು ನಯೀಮ್ ನ ಡೆಡ್ ಬಾಡಿ ನೋಡಿ ಅಳ್ಕೊಂಡು ವಾಪಸ್ ಹಮ್ಜಾ ಹತ್ರ ಬರ್ತಾರೆ. ಹಮ್ಜಾ ತನ್ನ ಪ್ರಾಣ ಒತ್ತೆ ಇಟ್ಟು ನಯೀಮ್ ನ ಕಾಪಾಡೋಕೆ ತುಂಬಾನೇ ಪ್ರಯತ್ನ ಪಟ್ಟ, ಆದ್ರೆ ಆಗ್ಲಿಲ್ಲ. ಫೈಜಲ್ ನ ಕಾಪಾಡ್ದ ಅಂತ ಆಲಂ ಹೇಳ್ದಾಗ ಹಮ್ಜಾ ಯಾರು ಬಂದಿದ್ರು, ಯಾವ ಗನ್ ಇಟ್ಕೊಂಡಿದ್ರು ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ಹೇಗ್ ಗೊತ್ತು, ಗನ್ ಯೂಸ್ ಮಾಡೋದು ಯಾರು ಹೇಳ್ಕೊಟ್ರು ಅಂತ ಉಜೈರ್ ಕೇಳ್ದಾಗ ನಾನು ಬಲೋಚಿಸ್ತಾನಿಂದ ಬಂದಿರೋದು, ನಮ್ಮಣ್ಣ ಬಲೋಚ್ ಆರ್ಮಿಯಲ್ಲಿ ಇದ್ರು, ಈಗ ಬದುಕಿಲ್ಲ, ಅವರೇ ನನಗೆ ಗನ್ಗಳ ಬಗ್ಗೆ ಅವುಗಳನ್ನ ಬಳಸೋದು ಹೇಗೆ ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು ಅಂತ ಸುಳ್ಳು ಹೇಳ್ತಾನೆ. ಆಯ್ತು, ಇವನು ಮಾಡಿರೋ ಸಹಾಯಕ್ಕೆ 1 ಲಕ್ಷ ದುಡ್ಡು ಕೊಡೋಕೆ ಅಂತ ಇವರು ನಿರ್ಧಾರ ಮಾಡ್ತಾರೆ. ಆದರೆ ಹಮ್ಜಾ ದುಡ್ಡು ಬೇಡ, ನೀವು ಬಲೂಚ್ಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೀರಾ, ಪಾಕಿಸ್ತಾನಕ್ಕೆ ಇಂಡಿಪೆಂಡೆನ್ಸ್ ಸಿಗ್ದಾಗ್ಲಿಂದ ಇಲ್ಲಿವರೆಗೂ ನಾವು ಅಂದ್ರೆ ಬಲೂಚ್ಗೆ ಸಿಗ್ಬೇಕಾಗಿರೋ ಹಕ್ಕುಗಳು, ಗೌರವ, ಅಧಿಕಾರ ಏನು ಕೂಡ ಪಾಕಿಸ್ತಾನದವರು ಕೊಟ್ಟಿಲ್ಲ. ಬಲೂಚ್ಗೆ ಸಪೋರ್ಟ್ ಮಾಡೋ ನಿಮ್ಮಂತವ್ರಿಗೆ ನಾನು ಮಾಡಿರೋದು ಇದೊಂದು ಸಣ್ಣ ಸಹಾಯ ಅಷ್ಟೇ, ದುಡ್ಡು ಬೇಡ ಅಂತಾನೆ. ಇನ್ನೇನ್ ಬೇಕು ಅಂತ ಇವರು ಕೇಳಲ್ಲ, ತಮ್ಮ ಗ್ಯಾಂಗ್ಗೆ ಸೇರಿಸ್ಕೊಂಡು ಇವನಿಗೆ ಒಂದು ಗನ್ ಕೂಡ ಕೊಡ್ತಾರೆ. ಇದೇ ಗ್ಯಾಪ್ ಅಲ್ಲಿ ಪಾಕಿಸ್ತಾನ ಅವಾಮಿ ಪಾರ್ಟಿಗೆ ಸೇರಿದ ಪೊಲಿಟಿಷಿಯನ್ ಜಮೀಲ್ ಜಮಾಲಿ ಬರಿಗಾಲಲ್ಲಿ ಓಡ್ ಬಂದು ವಿಷ ಗೊತ್ತಾಗ್ತಿದ್ದಂಗೆ ಚಪ್ಲಿನೂ ಹಾಕ್ದಲೆ ಓಡ್ ಬಂದೆ ಅಂತ ನಯೀಮ್ ನ ಬಾಡಿ ನೋಡೋಕೆ ಹೋಗ್ತಾನೆ. ಹಿಂದೆನೆ ಬಂದ ರೆಹಮಾನ್ ಡಕೈತನ ಹೆಂಡತಿ ರೆಹಮಾನ್ ನ ಕೆನ್ನೆಗೆ ಹೊಡೆದು ಅಳ್ತಾ ಇದ್ದಾಳೆ. ಇವನ ಕಡೆಯಿಂದಾನೆ ನಯೀಮ್ ಸಾವನ್ನಪ್ಪಿರೋದು ಅಂತ. ಆದ್ರೆ ರೆಹಮಾನ್ ಇವಳಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಎಲ್ಲ ಸಮಾಧಾನ ಮಾಡ್ಕೊಂಡಾದ್ಮೇಲೆ ಪಾಪ ಅರ್ಜೆಂಟ್ ಅಲ್ಲಿ ಚಪ್ಲಿನೂ ಹಾಕೊಂಡಂಗೆ ಓಡ್ ಬಂದಿದ್ದ ಜಮೀಲ್ ಜಮಾಲಿ ಸಾಹೇಬ್ರು ಕಾರಲ್ಲಿ ಕುತ್ಕೊಂಡು ಶೂ ಹಾಕೊಂತಿರೋದು ನೋಡಿ ಇವನು ನನಗಿಂತ ದೊಡ್ಡ ಆಕ್ಟರ್ ಅಂತ ಹಮ್ಜಾಗೆ ಗೊತ್ತಾಯ್ತು. ಏನಾದ್ರೂ ಸ್ಟೇಟ್ ಎಲೆಕ್ಷನ್ ಆಗೋವರೆಗೂ ಜಗಳ ಮಾಡ್ಕೋಬೇಡ್ರಪ್ಪ, ಒಂದ್ಸಲ ನಿಮ್ ಸಪೋರ್ಟ್ ಇಂದ ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾದ್ಮೇಲೆ ನೀವ್ ಏನ್ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಜಮೀಲ್ ಉಜೈರ್ಗೆ ಹೇಳಿ ಹೋಗ್ತಾನೆ. ಮುಂದಿನ ದಿನ ನಯೀಮ್ನ ಅಂತ್ಯ ಸಂಸ್ಕಾರ ಆಗುತ್ತೆ. ಉಜೈರ್ ಹಮ್ಜಾಗೆ ತಾವು ಮಾಡೋ ಕೆಲಸದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಇವರ ಮೇನ್ ಬಿಸ್ನೆಸ್ ಏನಂದ್ರೆ ನಕಲಿ ವೆಪನ್ ಗಳನ್ನ ತಯಾರಿಸಿ ಲಾಹೋರ್, ಆಜಾದ್ ಕಾಶ್ಮೀರ್ ಅಷ್ಟೇ ಅಲ್ಲ ಆಫ್ರಿಕಾಗೂ ಕಳಿಸ್ತಾರೆ. ಇದ್ರ ಜೊತೆಗೆ ಜನರಿಂದ ಹಣ ವಸೂಲಿ, ಕಿಡ್ನಾಪಿಂಗ್, ಎಣ್ಣೆ ಬಿಸ್ನೆಸ್, ಫೇಕ್ ಪ್ರಾಡಕ್ಟ್ಸ್ ಮಾಡೋದು, ಒಟ್ನಲ್ಲಿ ಏನೇನ್ ಮಾಡಬಾರ್ದೋ ಅದೆಲ್ಲ ಮಾಡ್ತಾರೆ. ಅಷ್ಟೇ ಅಲ್ಲ ಈ ರೀತಿ ಗಳಿಸಿರೋ ಹಣದಿಂದ ಸ್ಕೂಲು, ಕಾಲೇಜಸ್ ಮತ್ತೆ ಹಾಸ್ಪಿಟಲ್ಸ್ ಕೂಡ ಕಟ್ಸಿದ್ದಾರೆ. ನಂತರ ಡೋಂಗಾ ಅನ್ನೋ ವ್ಯಕ್ತಿ ಹಮ್ಜಾ ಯಾವ ಮನೆಯಲ್ಲಿ ಇರಬೇಕು ಅಂತ ತೋರಿಸಿ ಯಾವ್ಯಾವ ಏರಿಯಾ ರೆಹಮಾನ್ ಡಕೈತನ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ SP ಚೌಧರಿ ಅಸ್ಲಾಂ ಇಂದ ಹುಷಾರಾಗಿ ಇರಬೇಕು. ಯಾಕಂದ್ರೆ ರೆಹಮಾನ್ ಡಕೈತ್ಗೆನೆ ಅರೆಸ್ಟ್ ಮಾಡಿದವನು ಅವನು. ಅವನ ಹೆಸರು ಕೇಳಿದ್ರೇನೆ ಬಲೂಚ್ ಹೆದರುತ್ತಾರೆ. ಚೌಧರಿ ಅಸ್ಲಾಂ ಸಸ್ಪೆಂಡ್ ಆಗಿದ್ರು ಕೂಡ. ರಿಯಲ್ ಆಗು ಚೌಧರಿ ಅಸ್ಲಾಂ ಇದ್ರು ಸ್ನೇಹಿತರೆ ಎನ್ಕೌಂಟರ್ ಸ್ಪೆಷಲಿಸ್ಟ್. ಶಿಕ್ಷೆ ಆದ್ರೂ ಬಿಡ್ತಿರ್ಲಿಲ್ಲ. ಕೊನೆಗೆ 2014ರಲ್ಲಿ ಪಾಕಿಸ್ತಾನಿ ತಾಲಿಬಾನ್ ಅವರು ಬಾಂಬ್ ಇರೋ ಕಾರ್ನ ಅಸ್ಲಾಂ ಅವರ ಬುಲೆಟ್ ಪ್ರೂಫ್ ವೆಹಿಕಲ್ ಗೆ ಗುದ್ದಿದಾಗ ಬ್ಲಾಸ್ಟ್ ಆಗಿ ಸಾವನ್ನಪ್ತಾರೆ. ವೆಹಿಕಲ್ ಬುಲೆಟ್ ಪ್ರೂಫ್ ಇತ್ತು, ಬಾಂಬ್ ಪ್ರೂಫ್ ಇರ್ಲಿಲ್ಲ. ಹಾಗಾಗಿ ಸೊ ಹಮ್ಜಾ, ಉಜೈರ್, ಡೋಂಗಾ ಮತ್ತೆ ಬೇರೆ ಗ್ಯಾಂಗ್ ಮೆಂಬರ್ಸ್ ಜೊತೆ ಎಲ್ಲ ಸೇರಿ ಇವರೆಲ್ಲರ ಜೊತೆ ತುಂಬಾನೇ ಚೆನ್ನಾಗಿರ್ತಾನೆ. ಇವರ ನಂಬಿಕೆಯನ್ನ ಗಳಿಸ್ತಾನೆ. ಹೀಗೆ ನಡಿಬೇಕಾದ್ರೆ ಒಂದಿನ ಟಿವಿಯಲ್ಲೆಲ್ಲ ರೆಹಮಾನ್ ನ ಮಗನನ್ನ ಕೊಂದಿರೋದು ಬಾಬು ಡಕೈತ್ ಕಡೆಯವರು ಅಂತ ಗೊತ್ತಿದ್ರು ಕೂಡ ರೆಹಮಾನ್ ಕಡೆಯಿಂದ ಯಾವುದೇ ಪ್ರತಿ ದಾಳಿ ಆಗಿಲ್ಲ. ಮೋಸ್ಟ್ಲಿ ಎಲೆಕ್ಷನ್ ಆಗ್ಲಿ ಅಂತ ಸುಮ್ನೆ ಇರ್ಬೇಕು, ಇಲ್ಲ ಮೊದ್ಲಿನಷ್ಟು ಶಕ್ತಿ ರೆಹಮಾನ್ ಹತ್ರ ಇಲ್ಲ ಅಂತ ಹೇಳ್ತಿರೋದು ಕೇಳಿ ರೆಹಮಾನ್ಗೆ ಕೋಪ ಜಾಸ್ತಿ ಆಗ್ತಿದೆ. ಅದಕ್ಕೆ ತನ್ನ ಗ್ಯಾಂಗ್ ಅವ್ರ ಹತ್ರ ಬಂದು ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾನೆ ರೆಹಮಾನ್. ಇದಕ್ಕೆ ಎಲ್ಲರೂ ಹೇಳೋದು ಪಾಕಿಸ್ತಾನ್ ಅವಾಮಿ ಪಾರ್ಟಿ ಅವ್ರನ್ನ ಎದುರು ಹಾಕೊಳ್ಳೋದು ಬೇಡ, ಗ್ಯಾಂಗ್ ನ ನಡೆಸೋಕೆ ಅವರಿಂದಾನು ಹಣ ಬರ್ತಾ ಇದೆ, ಇವರು ಮಾಡೋ ಕ್ರೈಮ್ಸ್ ಗೆ ಅವರ ಸಪೋರ್ಟ್ ಇದೆ. ಅಷ್ಟೇ ಅಲ್ಲ ನಾವು ಅವರ ಮೇಲೆ ದಾಳಿ ಮಾಡ್ತೀವಿ ಅಂತ ಮೊದ್ಲೇ ರೆಡಿ ಆಗಿರ್ತಾರೆ. ನಾವೇನಾದ್ರೂ ಈಗ ಹೋಗಿ ದಾಳಿ ಮಾಡಿದ್ರೆ ಸುಮ್ನೆ ನಮ್ ಕಡೆಯವರು ಕೂಡ ಸಾಯ್ತಾರೆ ಅಂತ ಇವರು ಹೇಳ್ತಿದ್ದಾರೆ. ಆದ್ರೆ ಹಮ್ಜಾ ಒಬ್ಬ ಸೇಡ್ ತೀರ್ಸ್ಕೋಬೇಕು, ಎಲೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಂಡಲೆ ಇಡೀ ಲ್ಯಾರಿಯಲ್ಲಿ ನಮ್ಮ ಬಲೂಚ್ನ ರಾಜ್ಯಭಾರ ಇರಬೇಕು, ಆಗ ಜನರೇ ಯಾರು ತಮ್ಮನ್ನ ಆಳ್ಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲ ಈಗ್ಲೇ ಸರಿಯಾದ ಸಮಯ ಅವರ ಮೇಲೆ ಅಟ್ಯಾಕ್ ಮಾಡೋಕೆ. ಅವರು ಯಾವುದೇ ರೀತಿ ತಯಾರಿ ಮಾಡ್ಕೊಂಡಿರೋಕೆ ಸಾಧ್ಯನೇ ಇಲ್ಲ. ಅವರಿಗೆ ಗೊತ್ತು
ಪಾರ್ಟಿ ಅವರು ಎಲೆಕ್ಷನ್ ಆಗೋವರೆಗೂ ನಮಗೆ ಅಟ್ಯಾಕ್ ಮಾಡೋಕೆ ಬಿಡಲ್ಲ ಅಂತ, ಅದಕ್ಕೆ ಅವರು ತಯಾರಿ ಮಾಡ್ಕೊಂಡಲೆ ಆರಾಮಾಗಿ ಇರ್ತಾರೆ ಅಂತಿದ್ದಂಗೆ ರೆಹಮಾನ್ ಇವನು ಹೇಳ್ತಿರೋದೇ ಸರಿ ಅಂತ ಹೇಳಿ ಬಾಬು ಡಕಾಯತ್ ಮತ್ತೆ ಅವನ ಗ್ಯಾಂಗ್ ಅವ್ರನ್ನ ಮುಗಿಸೋ ಪ್ಲಾನ್ ಮಾಡ್ತಾನೆ. ಮೊದ್ಲು ಬಾಬು ಡಕಾಯತ್ ಕಡೆಯವನೊಬ್ಬ ಅದೇ ಪ್ಯಾಂಟ್ ಒಳಗೆ ಕೈ ಹಾಕ್ತಾನಲ್ಲ ಅವನೇ ಇವನು. ಮಾತೆತ್ತಿದ್ರೆ ಪ್ಯಾಂಟ್ ಬಿಚ್ತಿದ್ದ, ಅದಕ್ಕೆ ಪ್ಯಾಂಟ್ ಶರ್ಟ್ ಎಲ್ಲ ಬಿಚ್ಚಿ ಕೂರ್ಸಿದ್ದಾರೆ. ಮುಂದೆ ಯಾರ್ ಪ್ಯಾಂಟ್ಗೂ ಕೈ ಹಾಕಲ್ಲ ಬಿಟ್ಬಿಡ್ರಿ ಅಂದ್ರು ಇವನ ಮಾತನ್ನ ಕೇಳಲ್ಲ. ಇವನ ಮನೆಯಲ್ಲೇ ಸಿಲಿಂಡರ್ ನ ಬ್ಲಾಸ್ಟ್ ಮಾಡಿ ಎಲ್ಲಾ ಪೊಲೀಸ್ ಆಫೀಸರ್ಸ್ ಇಲ್ಲಿಗೆ ಬರೋ ಹಾಗೆ ಮಾಡ್ತಾರೆ. ಆಮೇಲೆ ಒಬ್ಬೊಬ್ರು ಹುಡುಕಿ ತುಂಬಾನೇ ಭಯಾನಕವಾಗಿ ಸಾಯಿಸ್ತಾರೆ. ಶೂಟ್ ಮಾಡಿ ದೊಡ್ಡ ಕುಕ್ಕರ್ ಒಳಗೆ ಹಾಕಿ ಬೇಯಿಸಿ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬೀಳ್ಸಿ ಒಬ್ಬನನ್ನ ಗಾಡಿಯಲ್ಲಿ ಎಳ್ಕೊಂಡ್ ಬಂದು ಶಾರ್ಪ್ ಆಗಿರೋ ಕಬ್ಬಿಣದ ಮೇಲೆ ಬಿಸಾಕ್ತಾರೆ. ಹೀಗೆ ಎಲ್ಲರ ಕತೆ ಮುಗ್ಸಾದ್ಮೇಲೆ ಬಾಬು ಡಕೈತ್ ಆಟೋ ಅಲ್ಲಿ ಹೋಗ್ತಾ ಇದ್ದಾನೆ. ಇದರ ಪಕ್ಕದ ರೋಡಲ್ಲೇ ಹಮ್ಜಾ, ಉಜೈರ್ ಮತ್ತೆ ಡೋಂಗಾ ಹೋಗ್ತಾ ಇದ್ದಾರೆ. ಡೋಂಗಾ ಬಾಬು ಡಕೈತ್ನ ನೋಡಿ ಉಜೈರ್ಗೆ ಪಕ್ಕದ ರೋಡಲ್ಲೇ ಇಮ್ರಾನ್ ಬಾಯ್ನ ಆಟೋ ಅಲ್ಲಿ ಬಾಬು ಹೋಗ್ತಾವನೆ ಅಂತ ಒಂದೇ ಸಮ ಕಿರ್ಚ್ಕೊಂತಾ ಇದ್ದಾನೆ. ಈ ಇಮ್ರಾನ್ ಯಾರು ಅಂತ ಉಜೈರ್ಗೆ ಗೊತ್ತಾಗ್ತಿಲ್ಲ. ನಮ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಇಮ್ರಾನ್ ಖಾನ್ ಅಂದಾಗ ಗೊತ್ತಾಯ್ತು ಆಟೋ ಮೇಲೆ ಇಮ್ರಾನ್ ಖಾನ್ ನ ಫೋಟೋ ಇದೆ, ಅದೇ ಆಟೋ ಅಲ್ಲಿ ಬಾಬು ಇದ್ದಾನೆ ಅಂತ. ಮುಂದೆ ಚೀಲ್ ಚೌಕ್ ಇದೆ, ಅಂದ್ರೆ 2 ರೋಡ್ ಒಟ್ಟಿಗೆ ಸೇರೋ ಜಾಗ. ಅಲ್ಲಿಗೆ ರೆಹಮಾನ್ಗೆ ಬರೋಕೆ ಫೋನ್ ಮಾಡಿ ಹೇಳಿ ಆಟೋ ಚೀಲ್ ಚೌಕ್ಗೆ ಬಂದಾಗ ಪಕ್ಕದ ರೋಡ್ ಇಂದ ಬಂದ ಹಮ್ಜಾ ಕಾರಿಂದ ಆಟೋಗೆ ಗುದ್ದುತ್ತಾನೆ. ಆಟೋ ಪಲ್ಟಿ ಹೊಡ್ಕೊಂಡು ಹೋಯ್ತು. ಒಳಗಿದ್ದ ಬಾಬು ಡಕೈ ದೂರ ಹಾರೋಗಿ ಬಿದ್ದ. ಇಲ್ಲಿಗೆ ಆಲ್ರೆಡಿ ಬಂದಿರೋ ರೆಹಮಾನ್ ಇವನನ್ನ ಎಳ್ಕೊಂಡ್ ಹೋಗ್ಬೇಕಾದ್ರೆ ನೀನು ನನ್ನ ಮಗ, ನಿಮ್ಮ ಅಮ್ಮನ್ನ ಸಾಯಿಸ್ದಂಗೆ ತಂದೆಯನ್ನ ಕೂಡ ಸಾಯಿಸ್ಬಿಡ್ತೀಯ ಅಂತ ಹೇಳ್ತಿದ್ರು ಕೂಡ ಬಿಡಲ್ಲ, ನನ್ನ ಮಗನನ್ನ ಕೊಲ್ಬಾರ್ದಾಗಿತ್ತು ಅಂತ ಹೇಳಿ ತಲೆಯನ್ನ ಜಜ್ಜಾಕಿ ಸಾಯಿಸ್ಬಿಡ್ತಾನೆ. ಇನ್ಮೇಲೆ ಇಡೀ ಲಿಯಾರಿಯಲ್ಲಿ ಬಲೂಚ್ನ ರಾಜ್ಯಭಾರ ಇರುತ್ತೆ, ಯಾರೇ ವಿರೋಧ ಮಾಡಿದ್ರು ಅವರ ಕತೆ ಇದೇ ಆಗಿರುತ್ತೆ ಅಂತ ಹೇಳ್ತಾನೆ ರೆಹಮಾನ್. ಇದಾದ್ಮೇಲೆ 2007ಕ್ಕೆ ಬರ್ತೀವಿ. ಪಾಕಿಸ್ತಾನ್ ಅವಾಮಿ ಪಾರ್ಟಿ ಅವರು ಎಲೆಕ್ಷನ್ ಅಲ್ಲಿ ಗೆದ್ದಾಗಿದೆ. ಜನರ ಮುಂದೆ ಸ್ಟೇಜ್ ಮೇಲೆ ಜಮೀಲ್ ಜಮಾಲಿ ಮಾತಾಡ್ಬೇಕಾದ್ರೆ ರೆಹಮಾನ್ ಮತ್ತೆ ಅವರ ಕಡೆಯವರೆಲ್ಲ ಬರ್ತಿದ್ದಂಗೆ ಜನ ರೆಹಮಾನ್ ಅಂತ ಜೈಕಾರ ಹಾಕ್ತಾ ಇದ್ದಾರೆ. ಜಮೀಲ್ ಕಡೆ ಯಾರು ತಿರುಗೂ ನೋಡ್ತಿಲ್ಲ. ಎಲ್ಲರಿಗೂ ಗೊತ್ತು ಜಮೀಲ್ ಗೆಲ್ಲೋಕೆ ರೆಹಮಾನ್ ನ ಸಪೋರ್ಟೇ ಕಾರಣ ಅಂತ. ಇದು ಜಮೀಲ್ಗೂ ಗೊತ್ತಿರೋದ್ರಿಂದ ರೆಹಮಾನ್ ನ ಕೈ ಎತ್ತಿ ನಾಟ್ಕಾಡ್ತಾ ಇದ್ದಾನೆ. ಇದೆಲ್ಲದರ ನಡುವೆ ಹಮ್ಜಾನ ಕಣ್ಣು ಜಮೀಲ್ ನ ಮಗಳ ಮೇಲೆ ಬಿದ್ದಿದೆ. ಇವನು ಕಾಳ್ ಹಾಕ್ತಿರೋದು ಜಮೀಲ್ ನ ಮಗಳಿಗೆ ಗೊತ್ತಾಯ್ತು. ಇವಳ ಹೆಸರು ಎಲಿನಾ ಅಂತ. ಇದೇ ಸಮಯ ಖನಾನಿ ಬ್ರದರ್ಸ್ ಇಲ್ಲಿಗೆ ಬರ್ತಾರೆ. ಇವ್ರು ಯಾರು ಏನ್ ಕತೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಒಬ್ಬನ ಹೆಸರು ಜಾವೇದ್, ಮತ್ತೊಬ್ಬನ ಹೆಸರು ಅಲ್ತಾಫ್. ಇಬ್ಬರು ಈ ಎಲೆಕ್ಷನ್ ಅಲ್ಲಿ ತುಂಬಾನೇ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಇವರಿಬ್ರು ರೆಹಮಾನ್ಗೆ ರಾಜಕಾರಣಕ್ಕೆ ಬರೋ ಸಲಹೆ ಕೊಡ್ತಾರೆ. ಯಾಕಂದ್ರೆ ಜನರ ಸಪೋರ್ಟ್ ಇದೆ ಮತ್ತೆ ತಾವು ಮಾಡ್ತಿರೋ ಕಳ್ ಬಿಸ್ನೆಸ್ಗೂ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ. ಇವರು ಮಾತಾಡ್ತಿರೋದನ್ನ ನೋಡಿ ಏನ್ ಮಾತಾಡ್ತಾರೋ ಏನೋ ಅಂತ ತಕ್ಷಣ ಜಮೀಲ್ ಓಡ್ ಬಂದಿದ್ರಿಂದ ಖನಾನಿ ಬ್ರದರ್ಸ್ ಇಲ್ಲಿಂದ ಹೊಡ್ತಾರೆ. ರೆಹಮಾನ್ ಜಮೀಲ್ಗೆ ನಾನು ಒಂದು ಹೊಸ ಪಾರ್ಟಿ ಶುರು ಮಾಡಿ ನಿಮ್ ಪಾರ್ಟಿಗೆನೆ ಸಪೋರ್ಟ್ ಆಗಿ ಇರ್ತೀವಿ ಏನಂತೀರಾ ಅಂದಾಗ ಜಮೀಲ್ಗೆ ಒಳಗೆ ಉರಿತಾ ಇದೆ, ಮೇಲೆ ತೋರ್ಸ್ಕೊಳಕ್ ಆಗ್ತಿಲ್ಲ. ಏನಾದ್ರೂ ಹೇಳೋ ಅಷ್ಟರಲ್ಲೇ ಜಮೀಲ್ ನ ಹೆಂಡತಿ ನಿಮ್ ಮಗಳು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ, ಬನ್ನಿ ಅಂತ ಕರ್ಕೊಂಡ್ ಹೋಗ್ತಾಳೆ. ಜಮೀಲ್ ಕೋಪದಲ್ಲಿ ಯಾವಾಗ್ಲೂ ಹಾಡ್ ಕೇಳ್ಕೊಂಡೆ ಕೂತಿರ್ತೀಯ, ಕೊಡಿಲಿ ಫೋನ್ ಅಂತ ಕಿತ್ಕೊಂಡು ಬಿಸಾಕಿ ಕಾರಲ್ಲಿ ಹೊಡ್ತಾನೆ. ಫೋನ್ ನ ಹಮ್ಜಾ ಎತ್ತಿಡ್ಕೊಂತಾನೆ. ಇಲ್ಲಿಂದ ಎಲ್ಲರೂ ವಾಪಸ್ ಮನೆಗೆ ಬಂದಾಗ ಉಜೈರ್ ಮತ್ತೆ ರೆಹಮಾನ್ ಖನಾನಿ ಬ್ರದರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಹಮ್ಜಾ ಕೂಡ ಇಲ್ಲೇ ಇದ್ದಾನೆ. ಖನಾನಿ ಬ್ರದರ್ಸ್ ಫಾರಿನ್ ಎಕ್ಸ್ಚೇಂಜ್ ಇಂದ ನಕಲಿ ಸ್ಟಾಂಪ್ ಪೇಪರ್ ಇಂದ ಅಷ್ಟೇ ಅಲ್ಲ, ಭಾರತದ 100 ಮತ್ತೆ 500 ರೂಪಾಯಿ ನೋಟ್ ನ ನಕಲು ಮಾಡೋ ಪ್ಲೇಟ್ಸ್ ನ ಕೂಡ ಪಡ್ಕೊಂಡಿದ್ದಾರೆ ಅಂತ ಉಜೈರ್ ರೆಹಮಾನ್ಗೆ ಹೇಳ್ತಿರೋದು ಕೇಳಿಸ್ಕೊಂಡ ಹಮ್ಜಾಗೆ ಶಾಕ್ ಆಯ್ತು. ಈ ತರ ಒಂದು ಮ್ಯಾಟರ್ ಇದೆ ಅಂತ ಗೊತ್ತೇ ಇರ್ಲಿಲ್ವಲ್ಲ ಅಂತ. ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ನಕಲಿ ನೋಟ್ ಗಳನ್ನ ಹೇಗೆ ಇಂಡಿಯಾಗೆ ಕಳಿಸ್ತಾರೆ, ಇದಕ್ಕೆ ದೊಡ್ಡ ನೆಟ್ವರ್ಕ್ ಬೇಕಲ್ವಾ ಅಂತ ಹಮ್ಜಾ ಕೇಳಿದ್ಕೆ ಉಜೈರ್ ನೋಟ್ ಗಳು ಕರಾಚಿಯಿಂದ ಸಮುದ್ರ ಮಾರ್ಗವಾಗಿ ಕತಾರ್ಗೆ ಹೋಗುತ್ತೆ, ಅಲ್ಲಿಂದ ಕಾರ್ಗೋ ಪ್ಲೇನ್ ಅಲ್ಲಿ ನೇಪಾಳ್ಗೆ ಹೋಗುತ್ತೆ. ನೇಪಾಳಲ್ಲಿ ಏರ್ಪೋರ್ಟ್ ಮಿನಿಸ್ಟರ್ ನ ಮಗ ನೋಟ್ ಗಳನ್ನ ಬಾರ್ಡರ್ ಕ್ರಾಸ್ ಮಾಡಿಸಿ ಉತ್ತರ ಪ್ರದೇಶನ ಕಸಾಯಿ ಖಾನೆಗಳಿಗೆ ಕಳಿಸ್ತಾನೆ. ಅಲ್ಲಿನ ವ್ಯವಹಾರ ಇನ್ನೇನು ಕ್ಯಾಶ್ ಅಲ್ಲಿ ನಡೆಯುತ್ತಲ್ಲ, ಅಸಲಿ ನೋಟ್ ಒಳಗೆ ನಕಲಿ ನೋಟ್ ನು ತೋರಿಸ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಖನಾನಿ ಬ್ರದರ್ಸ್ ಈ ರೀತಿ ಫೇಕ್ ನೋಟ್ಸ್ ನ ಭಾರತಕ್ಕೆ ಕಳಿಸೋ ಕೆಲಸ ಮಾಡ್ತಾ ಇದ್ರು ಸ್ನೇಹಿತರೆ. ಈಗ ಉಜೈರ್ ಹೇಳಿದ ಹಾಗೆ ಬೇರೆ ಇಲ್ಲಿಗಲ್ ಬಿಸ್ನೆಸ್ ಕೂಡ. ಅಲ್ತಾಫ್ ಖನಾನಿ 2015ರಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಅಲ್ಲಿ US ಅಲ್ಲಿ ತಗ್ಲಾಕೊಂತಾನೆ. 5 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಜಾವೇದ್ ಖನಾನಿ ಒಂಟಿ ಆದಾಗ 2016 ನವೆಂಬರ್ ಅಲ್ಲಿ ಮೋದಿ ಡಿಮಾನಿಟೈಸೇಷನ್ ಮಾಡ್ಬಿಟ್ರು. ನಕಲಿ ನೋಟ್ ಮಾಡ್ತಿದ್ದವ್ರಿಗೆ ಕೈಕಾಲಾಡ್ಲಿಲ್ಲ. ಆಲ್ರೆಡಿ ಪ್ರಿಂಟ್ ಮಾಡಿರೋ ನೋಟ್ ನ ಏನ್ ಮಾಡೋದಪ್ಪ ಅನ್ನಂಗಾಯ್ತು. ಹೊಸ ನೋಟ್ ನ ಪ್ರಿಂಟ್ ಮಾಡೋಕೆ ಪ್ಲೇಟ್ ಎಲ್ಲಿಂದ ಸಿಗುತ್ತೆ, ಒತ್ತಡ ಜಾಸ್ತಿ ಆಯ್ತು. ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಜಾವೇದ್ ಖನಾನಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂತಾನೆ. ಹಾಗಂತ ವರದಿ ಬಂದಿರೋದು. ನಿಜವಾಗ್ಲೂ ಏನಾಯ್ತು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಫ್ಯಾಮಿಲಿ ಅವರು ಮಿಸ್ ಆಗಿ ಮೇಲಿಂದ ಬಿದ್ರು ಅಂತಾರೆ. ಯಾವ್ದಾದ್ರು ಕ್ರಿಮಿನಲ್ ಸಾಯಿಸಿದ್ರೋ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡೋ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ಕೂಡ ಆಗಿಲ್ಲ ಸ್ನೇಹಿತರೆ. ಸೊ ಖನಾನಿ ಬ್ರದರ್ಸ್ ನ ಈ ನಕಲಿ ನೋಟ್ ದಂಧೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅವರ ಬುಡಕ್ಕೆ ಹೋಗ್ಬೇಕು. ಹೇಗೆ ಹೋಗೋದು? ರೆಹಮಾನ್ ನ ಸಹಾಯದಿಂದ. ಹಾಗಾಗಿ ಹಮ್ಜಾ, ನೀವು ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕು ಅಂದ್ರೆ ಖನಾನಿ ಬ್ರದರ್ಸ್ ತರ ಶ್ರೀಮಂತ
ಅಂತ ವ್ಯಕ್ತಿಗಳ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ಹಮ್ಜಾ ಮಾತ್ರ ಒಳ್ಳೆ ಐಡಿಯಾ ಕೊಡ್ತಾನೆ. ಮೊದಲು ಬಾಬು ಡಕೈತನ ಮುಗ್ಸೋಕೆ ಸಹಾಯ ಮಾಡ್ದ, ಈಗ ಇದು. ಅದಕ್ಕೆ ಉಜೈರ್ ಇವನಿಗೆ ದುಡ್ಡು ಮತ್ತೆ ಸಖತ್ತಾಗಿರೋ ಬೈಕ್ ನ ಕೀ ಕೊಡ್ತಾನೆ. ಬೈಕ್ ಅಲ್ಲಿ ಬ್ಯಾಕ್ ಸೀಟ್ ನೋಡ್ತಿದ್ದಂಗೆ ಇವನಿಗೆ ನೆನಪಾಗೋದು ಜಮೀಲ್ ನ ಮಗಳು ಎಲಿನಾ. ಅದಕ್ಕೆ ಎಲಿನಾ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಸೀದಾ ಪಾರ್ಟಿ ನಡೀತಾ ಇರೋಂತ ಜಾಗಕ್ಕೆ ಬರ್ತಾನೆ. ಈ ಸೀನ್ ನೋಡಿದ್ಮೇಲಂತೂ ಪಾಕಿಸ್ತಾನಲ್ಲೂ ಈ ತರ ಪಾರ್ಟಿ ನಡೆಯುತ್ತಾ ಅಂತ ಅನಿಸ್ತು ಸ್ನೇಹಿತರೆ. ನಡೆಯುತ್ತೆ, ಸರ್ಚ್ ಮಾಡಿ ನೋಡ್ದೆ. ಹಮ್ಜಾ ಇಲ್ಲಿಗೆ ಬರ್ತಾನೆ, ಆದ್ರೆ ಎಲಿನಾನ ಭೇಟಿ ಆಗೋಕೆ ಆಗಲ್ಲ ಸೆಕ್ಯೂರಿಟಿ ಅವರ ಕಡೆಯಿಂದ. ಅದಕ್ಕೆ ಎಲಿನಾನೇ ಹೊರಗೆ ಬರೋ ಹಾಗೆ ಮಾಡೋಕೆ ಮೊದ್ಲು ಇವಳ ಕಾರ್ ಸ್ಟಾರ್ಟ್ ಆಗದೆ ಇರೋ ಹಾಗೆ ಮಾಡ್ತಾನೆ. ಮೊದಲನೇ ಬಾರಿ ಇವಳನ್ನ ನೋಡಿದ್ನಲ್ಲ, ಆಗ್ಲೇ ಅವಳ ಕಾರ್ ಯಾವ್ದು ಅಂತ ನೋಡ್ಕೊಂಡಿದ್ದ. SP ಗೆ ಫೋನ್ ಮಾಡಿ ಶ್ರೀಮಂತ ಮಕ್ಕಳೆಲ್ಲ ಪಾರ್ಟಿ ಮಾಡ್ತಾ ಇದಾರೆ, ರೈಡ್ ಮಾಡಿದ್ರೆ ಸಿಗಬಾರ್ದೆಲ್ಲ ಸಿಗುತ್ತೆ, ಬೇಗ ಬನ್ನಿ ಅಂತ ಹಾಕೊಟ್ಟಾಗ ಹಿಂದೆನೆ ಪೊಲೀಸ್ ಅವರು ಬರ್ತಾರೆ. ಒಳಗಿದ್ದವರೆಲ್ಲ ಹೊರಗೆ ಓಡ್ ಬರ್ತಾರೆ. ಎಲಿನಾ ಕಾರ್ ಹತ್ತಿ ಸ್ಟಾರ್ಟ್ ಮಾಡೋಕೆ ನೋಡಿದ್ರು ಆಗಲ್ಲ. ಮುಂದೆನೆ ಬೈಕ್ ಅಲ್ಲಿ ಹಮ್ಜಾ ಬಂದು ನಿಂತಿದ್ದಾಗ ಪೊಲೀಸ್ ಅವರ ಕೈಯಲ್ಲಿ ತಗ್ಲಾಕೊಳ್ಳೋದ್ಕಿಂತ ಇವನ ಜೊತೆ ಹೋಗೋದೇ ಒಳ್ಳೇದು ಅಂತ ಎಲಿನಾ ಬೈಕ್ ಹತ್ತುತ್ತಾಳೆ. ಪೊಲೀಸ್ ಅವರು ಇವರನ್ನ ನೋಡಿ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಹಮ್ಜಾ ಸಿಕ್ಕಿ ಜಾಗದಲ್ಲೆಲ್ಲ ಬೈಕ್ ನುಗ್ಸಿ ಕೊನೆಗೂ ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡ್ ಬರ್ತಾನೆ. ಇಲ್ಲಿ ಬೈಕ್ ನ ಇವನೇ ಆಫ್ ಮಾಡಿ ಪೆಟ್ರೋಲ್ ಖಾಲಿ ಆಯ್ತು ಅಂತ ಸುಳ್ಳು ಹೇಳಿ ಇವಳ ಮನೆವರೆಗೂ ನಡ್ಕೊಂಡು ಮಾತಾಡ್ಕೊಂಡು ಹೋಗೋ ಪ್ಲಾನ್. ಹಮ್ಜಾ ಒಳ್ಳೆ ಇಂಟರ್ವ್ಯೂಗೆ ಬಂದಿರೋ ಹಾಗೆ ತನ್ನ ಬಗ್ಗೆ ಎಲ್ಲಾ ವಿಷಯ ಇವಳಿಗೆ ಮೊದ್ಲೇ ಹೇಳ್ಬಿಡ್ತಾನೆ. ರೆಹಮಾನ್ ಗ್ಯಾಂಗ್ ಅಲ್ಲಿ ನಾನು ಇರೋದು, ಆದ್ರೆ ಕುಡಿಯಲ್ಲ, ಬಿಲ್ಡಪ್ ಕೊಡೋಕೆ ಅವಾಗವಾಗ ಸ್ಮೋಕ್ ಮಾಡ್ತೀನಿ ಅಷ್ಟೇ, ಯಾವ ಹುಡುಗಿಗೂ ತೊಂದರೆ ಕೊಟ್ಟಿಲ್ಲ, ನಾನು ಇಂಡಿಯಾದ ಅಂಡರ್ ಕವರ್ ಏಜೆಂಟ್ ಅಂತ ಹೇಳಲ್ಲ, ಹೇಗೋ ಪುಣ್ಯಕ್ಕೆ ಬೇರೆದೆಲ್ಲ ಹೇಳಿ ಇವಳ ಫೋನ್ ವಾಪಸ್ ಕೊಡ್ತಾನೆ. ಎಲಿನಾ ಏನು ಹೇಳ್ದಂಗೆ ಸ್ಮೈಲ್ ಮಾಡ್ತಾ ಹೋಗ್ತಾಳೆ. ಇವನು ಕೂಡ ಇವಳ ಮುಂದೆನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ. ಮುಂದಿನ ದಿನ ಬೆಳಗ್ಗೆ ಆಲಂ ತಮ್ಮ ಗಾಡಿ ಹತ್ರ ಬಂದಾಗ ಯಾರೋ ಡೋರ್ ಓಪನ್ ಮಾಡಿ ಹ್ಯಾಂಡಲ್ ಒಳಗೆ ಒಂದು ಚೀಟಿ ಇಟ್ಟು ಹೋಗಿದ್ದಾರೆ. ಇನ್ಯಾರು ಹಮ್ಜಾ ಇಟ್ಟು ಹೋಗಿರೋದು. ಕೋಡ್ ವರ್ಡ್ಸ್ ಅಲ್ಲಿ ಖನಾನಿ ಬ್ರದರ್ಸ್ ಗೆ ಭಾರತದ 1000 ಮತ್ತೆ 500 ರೂಪಾಯಿ ಪ್ರಿಂಟ್ ಮಾಡೋಕೆ ಪ್ಲೇಟ್ ಸಿಕ್ಕಿದೆ ಅಂತ ಬರ್ದಿದ್ದಾನೆ. ಈ ವಿಷಯ ಆಲಂ ತಮ್ಮ ಕಾಂಟ್ಯಾಕ್ಟ್ಸ್ ನ ಸಹಾಯದಿಂದ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋಗೆ ತಿಳಿಸ್ತಾರೆ, ಅಂದ್ರೆ ಅಜಯ್ ಅವ್ರಿಗೆ. ಅಜಯ್ ಮತ್ತೆ ಸುಶಾಂತ್ ಬನ್ಸಲ್ ಇಬ್ರು ಒಂದು ನಕಲಿ ನೋಟ್ ವ್ಯವಸ್ಥೆ ಮಾಡ್ಕೊಂಡ್ ಬಂದು ಚೆಕ್ ಮಾಡಿ ನೋಡ್ತಿದ್ದಾರೆ. ಒರಿಜಿನಲ್ ಯಾವ್ದು ನಕಲಿ ಯಾವ್ದು ಅಂತಾನೆ ಗೊತ್ತಾಗಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ ಈ ನಕಲಿ ನೋಟ್. ಕಾರಣ ಒರಿಜಿನಲ್ ನೋಟ್ ಪ್ರಿಂಟ್ ಮಾಡೋಕೆ ಇರೋ ಪ್ಲೇಟೇ ಸಿಕ್ಕಿದ್ಯಲ್ಲ, ಯಾವನ್ ಕೊಟ್ಟಿರ್ಬೋದು ಪ್ಲೇಟ್ಸ್ ನ ಅಂತ ಅಜಯ್ ಕೇಳಿದಾಗ ಇನ್ಯಾರು ಸರ್, ಪವರ್ ಅಲ್ಲಿ ಇರೋ ಪೊಲಿಟಿಷಿಯನ್ಸ್ ನ ಸಹಾಯ ಇದ್ದೇ ಇರುತ್ತೆ. ಉತ್ತರ ಪ್ರದೇಶ್ಗೆ ಈ ನಕಲಿ ನೋಟ್ಸ್ ಎಲ್ಲ ಬರ್ತಿದೆ, ಅಲ್ಲಿ ಒಂದು ದೊಡ್ಡ ಮಾಫಿಯಾನೇ ನಡೀತಾ ಇದೆ. ಏನ್ ಮಾಡೋದು, ಸಾಕ್ಷಿ ಎಲ್ಲ ಹುಡುಕಿ ಅವರ ವಿರುದ್ಧ ಆಕ್ಷನ್ ತಗೊಳ್ಳೋಣ ಅಂದ್ರೆ ಪೊಲಿಟಿಷಿಯನ್ಸ್ ನ ಸಪೋರ್ಟ್ ಬೇರೆ. ಒಂದ್ ವೇಳೆ ಅವರ ಸಪೋರ್ಟ್ ಇದ್ರೂ ಪರವಾಗಿಲ್ಲ ಅಂತ ಅರೆಸ್ಟ್ ಮಾಡಿದ್ವಿ ಅಂದ್ರೆ ಕೋಮು ಗಲಭೆ ಶುರು ಮಾಡ್ತಾರೆ. ಇಡೀ ಉತ್ತರ ಪ್ರದೇಶನ ಸುಟ್ಟಾಕೋದಂತೂ ಪಕ್ಕ. ಇದೆಲ್ಲದಕ್ಕೂ ಹೆದರ್ಕೊಂಡು ಬಾಯಿ ಮುಚ್ಕೊಂಡಿರೋ ಪರಿಸ್ಥಿತಿ ಬಂದಿದೆ ಸರ್ ಅಂತ ಹೇಳ್ತಾರೆ ಸುಶಾಂತ್. ಅಜಯ್ ಹೇಳ್ತಾರೆ, ನಮ್ ಹಣೆ ಬರಹ ನೋಡಿ, ಪಾಕಿಸ್ತಾನದಲ್ಲಿ ನಕಲಿ ನೋಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಿದೆ, ಆದ್ರೆ ನಮ್ ದೇಶದಲ್ಲೇ ಇದೆಲ್ಲ ನಡೀತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇರ್ಲಿ, ಎಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಕಾಗುತ್ತೋ ಮಾಡಿ, ಮುಂದೆ ಆದ್ರೂ ನಮ್ಮ ದೇಶದ ಚಿಂತೆ ಇರುವಂತ ರಾಜಕಾರಣಿ ಪವರ್ಗೆ ಬಂದರೆ ಆಗ ಆಕ್ಷನ್ ತಗೊಳ್ಳೋಕೆ ಸಹಾಯ ಆಗುತ್ತೆ. ನಮ್ಮ ಶತ್ರುಗಳು ಪಾಕಿಸ್ತಾನದವರಲ್ಲ, ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. ನಮ್ಮ ಮೊದಲನೇ ಶತ್ರುಗಳು ನಮ್ಮ ದೇಶದಲ್ಲಿ ಇರೋರೆ ಅಂತಾರೆ ಅಜಯ್. ಈ ಕಡೆ ರೆಹಮಾನ್, ಉಜೈರ್ ಮತ್ತೆ ಹಮ್ಜಾ ಖನಾನಿ ಬ್ರದರ್ಸ್ ನ ಭೇಟಿ ಆಗೋಕೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಇವರು ನೋಟ್ ನ ಒಳ್ಳೆ ನ್ಯೂಸ್ ಪೇಪರ್ ತರ ಪ್ರಿಂಟ್ ಮಾಡ್ತಾ ಇದ್ದಾರೆ. ಖನಾನಿ ಬ್ರದರ್ಸ್ ಯಾರ್ಯಾರ ಜೊತೆ ಕೆಲಸ ಮಾಡ್ತಾರೋ ಅವರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಲಷ್ಕರ್ ಇಂದ ಸಾಜಿದ್ ಮಿರ್, ಅಬ್ದುಲ್ ಬಟಾವಿ ಮತ್ತೆ ಆಜಮ್ ಚೀಮಾ, ಇವರಿಬ್ರು ಮುಜಾಹಿದ್ ಟ್ರೈನಿಂಗ್ ಕ್ಯಾಂಪ್ ನ ನಡೆಸ್ತಾರೆ. ಇನ್ನ ಡೇವಿಡ್ ಹೆಡ್ಲಿ ಅನ್ನೋ ಪಾಕಿಸ್ತಾನಿ ಅಮೆರಿಕನ್ ಟೆರರಿಸ್ಟ್ ಕೂಡ ಇದ್ದಾನೆ. ಮುಂಬೈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಗಳಲ್ಲಿ ಸಾಜಿದ್ ಮಿರ್ ಮತ್ತೆ ಈ ಡೇವಿಡ್ ಹೆಡ್ಲಿ ಇಬ್ರು ಕೂಡ ಇದ್ರು. ಕೊನೆಗೆ ISI ನ ಮೇಜರ್ ಇಕ್ಬಾಲ್ ಇಲ್ಲಿಗೆ ಬರ್ತಾನೆ. ಯಾಕೆ, ಬಿಸ್ನೆಸ್ ಬಗ್ಗೆ ಮಾತಾಡೋಕೆ. ಏನಂದ್ರೆ ಯಾವ್ಯಾವ ವೆಪನ್ಸ್ ಬೇಕೋ ಅದರ ಲಿಸ್ಟ್ ಬರ್ದು ರೆಹಮಾನ್ಗೆ ಕೊಟ್ಟು, ಈ ವೆಪನ್ಸ್ ಎಲ್ಲ ನಮಗೆ ಬೇಕು, ಆದ್ರೆ ನೀವು ತಯಾರಿಸಿರೋ ನಕಲಿ ಅಲ್ಲ, ಒರಿಜಿನಲ್. ಆದ್ರೆ ಒರಿಜಿನಲ್ ಗನ್ಗಳ ಮೇಲೆ ಮೇಡ್ ಇನ್ ರಷ್ಯಾ, ಮೇಡ್ ಇನ್ ಅಮೆರಿಕಾ ಅನ್ನೋ ಸ್ಟ್ಯಾಂಪ್ ಇರಬೇಕು. ಯಾಕಂದ್ರೆ ನಾಳೆ ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏನಾದ್ರು ಆದ್ರೆ ನಮ್ಮ ISI ನ ಹೆಸರು ಹೊರಗೆ ಬರಬಾರ್ದು ಅಂತಾನೆ ಇಕ್ಬಾಲ್. ನಾವ್ ಮಾಡೋದು ನಕಲಿ ಗನ್ನ, ಒರಿಜಿನಲ್ ಸಿಗಲ್ಲ ಅಂತ ಉಜೈರ್ ಹೇಳಿದಾಗ ನಿಮ್ ಹತ್ರ ಸಿಗಲ್ಲ, ಆದ್ರೆ ಬಲೂಚಿಸ್ತಾನ್ ಅಲ್ಲಿ ಇದೆಯಲ್ಲ, ಬಲೂಚ್ ಅವರು ರೆಹಮಾನ್ ನ ತಮ್ಮ ಲೀಡರ್ ತರ ನೋಡ್ತಾರೆ. ಅದಕ್ಕೆ ನೀವೇ ಅವರಿಂದ ವೆಪನ್ಸ್ ಖರೀದಿಸಿ ನಮಗೆ ಕೊಡಿ, ಅದರ ಬೆಲೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ, ನಾವೇ ಡೈರೆಕ್ಟ್ ಆಗಿ ಕೇಳಕ್ಕಾಗಲ್ಲ, ನಮ್ಮ ವಿರುದ್ಧನೇ ಅವರು ಹೋರಾಡ್ತಿದ್ದಾರೆ ಅಂತ ಇಕ್ಬಾಲ್ ಹೇಳ್ತಾನೆ. ಅಷ್ಟೇ ಅಲ್ಲ, ಇಕ್ಬಾಲ್ ತುಂಬಾನೇ ಬಲೂಚ್ ಗಳನ್ನ ಸಾಯಿಸಿರೋದು ರೆಹಮಾನ್ಗೂ ಕೂಡ ಗೊತ್ತು. ಅದಕ್ಕೆ ಇವರ ಜೊತೆ ಕೈ ಜೋಡಿಸಿ ತಮ್ಮ ಕಡೆಯವ್ರಿಗೆ ಮೋಸ ಮಾಡೋಕೆ ಇಷ್ಟ ಆಗ್ತಿಲ್ಲ. ಏನ್ ಮಾಡೋದು, ರಾಜಕಾರಣದಲ್ಲಿ ಬೆಳೆಬೇಕು ಅಂದ್ರೆ ಇವರೆಲ್ಲರ ಸಹಾಯ ಬೇಕೇ ಬೇಕು. ಅದಕ್ಕೆ ವೆಪನ್ಸ್ ನ ಕೊಡೋಕೆ ಒಪ್ಕೊಂತಾನೆ. ಆದ್ರೆ ವೆಪನ್ಸ್ ಯಾಕೆ ಬೇಕು, ಎಲ್ ಬಳಸ್ತೀರಾ ಅಂತ ಹೇಳಿದ್ರೆ ಮಾತ್ರ ಕೊಡೋದು ಅಂತ ಉಜೈರ್ ಹೇಳಿದಾಗ ಮುಂದಿನ ತಿಂಗಳು ಅಕ್ಟೋಬರ್ 3ನೇ ತಾರೀಕು ಟೆರರಿಸ್ಟ್ ಗಳು ಇಂಡಿಯಾಗೆ ಹೋಗ್ತಾ ಇದ್ದಾರೆ, ದೊಡ್ಡ ಪ್ಲಾನ್ ಇದೆ, ಅದಕ್ಕೆ ಬೇಕು ಅಂತಾರೆ. ಹಮ್ಜಾ ಡೇಟ್ ನ ನೆನ್ಪಿಡ್ಕೊಂತಾನೆ. ಇಂಡಿಯಾದವ್ರಿಗೆ ಅಲರ್ಟ್ ಮಾಡ್ಬೇಕಲ್ಲ. ಕೊನೆಗೂ ಇವರು ಅಕ್ಟೋಬರ್ 2ನೇ ತಾರೀಕಷ್ಟೊತ್ತಿಗೆ ಎಲ್ಲಾ ವೆಪನ್ಸ್ ಕೊಡ್ತೀವಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ. ಆದ್ರೆ ಖನಾನಿ ಬ್ರದರ್ಸ್ ಏನ್ ಕಡಿಮೆ ಇಲ್ಲ, ಇವರು ಒಳಗೊಳಗೆನೆ ಆಟ ಆಡ್ತಿದ್ದಾರೆ. ರೆಹಮಾನ್ ಹೋಗ್ತಿದ್ದಂಗೆ ಜಮೀಲ್ಗೆ ಫೋನ್ ಮಾಡಿ, ರೆಹಮಾನ್ ನಿಮ್ ಸ್ಥಾನ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾನೆ, ಅವನನ್ನ ತಡಿಲಿಲ್ಲ ಅಂದ್ರೆ ತನ್ನ ಸ್ವಂತ ಪಾರ್ಟಿಯನ್ನ ಕಟ್ತಾನೆ, ಆಗ ನಿಮ್ ಕತೆ ಮುಗೀತು ಅಂತ ಹಾಕೊಡ್ತಾನೆ. ಅದಕ್ಕೆ ರೆಹಮಾನ್ ನ ತಡೆಯುವಷ್ಟು ಧೈರ್ಯ ಇರೋ ಏಕೈಕ ವ್ಯಕ್ತಿಯನ್ನ ಕರೆಯೋಕೆ ನಿರ್ಧಾರ ಮಾಡ್ತಾನೆ ಜಮೀಲ್. ಅವರೇ SP ಚೌಧರಿ ಅಸ್ಲಾಂ. SP ಚೌಧರಿ ಅಸ್ಲಾಂ ಸಸ್ಪೆಂಡ್ ಆದ್ಮೇಲೆ ಈಗ ಬಡೆ ಸಾಬ್ಗೋಸ್ಕರ ಕೆಲಸ ಮಾಡ್ತಿದ್ದಾನೆ.
ಮಾಡ್ತಾರೆ. ಆದ್ರೆ ಬಡೆ ಸಾಬ್ ಯಾರು ಅಂತ ಮೂವಿ ಕೊನೆವರೆಗೂ ಗೊತ್ತಾಗಲ್ಲ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸಬಹುದು. ಅಸ್ಲಾಂ 3 ಜನ ಕ್ರಿಮಿನಲ್ಸ್ ಹತ್ರ ಬರ್ತಾರೆ. ಇವರು ಬಲೂಚ್ ಆಗಿದ್ದಾರೆ. ಇವರಿಂದ ಬಡೆ ಸಾಬ್ ಡ್ರಗ್ಸ್ ಖರೀದಿ ಮಾಡ್ತಿದ್ರು. ಆದ್ರೆ ಡ್ರಗ್ಸ್ ಬದಲು ಟ್ಯಾಲ್ಕಮ್ ಪೌಡರ್ ನ ಹಾಕಿ ಕೊಟ್ಟಿರ್ತಾರೆ ಮುಫೀದ್ ಅನ್ನೋನ ಜೊತೆ ಸೇರಿ. ಮುಫೀದ್ ಅನ್ನೋನೇ ಈ ಬಡೆ ಸಾಬಿಂದ ದುಡ್ಡಿಸ್ಕೊಂಡ್ ಬಂದು ಇವರಿಗೆ ಕೊಡ್ತಾ ಇದ್ದಿದ್ದು. ಆದ್ರೆ ಮುಫೀದ್ ನ ಮೊದ್ಲೇ ಸಾಯಿಸಿ ಕಾರಲ್ಲಿ ಹಾಕೊಂಡ್ ಬಂದಿದ್ದಾರೆ ಅಸ್ಲಾಂ. ಈಗ ದುಡ್ಡಿರೋ ಬ್ಯಾಗ್ ಅಲ್ಲೇ ಇದ್ದ ಶಾರ್ಟ್ ಗನ್ ಎತ್ಕೊಂಡು ಇವ್ರು 3 ಜನರ ಮೇಲೆ ಫೈರ್ ಮಾಡ್ತಾರೆ. ಇಬ್ಬರನ್ನ ಸಾಯಿಸಿ 3ನೇವನಿಗೆ ಇವರು ಮಾಡಿದ ತಪ್ಪೇನು ಅಂತ ಹೇಳಿ ಇವನನ್ನ ಕೂಡ ಸಾಯಿಸಿ ಹೊರಟಾಗ ಜಮೀಲ್ ಇವ್ರಿಗೆ ಫೋನ್ ಮಾಡ್ತಾನೆ. ಜಮೀಲ್ ನ ನಂಬರ್ ನ ಸುವರ್ ಜಮೀಲ್ ಅಂತ ಸೇವ್ ಮಾಡ್ಕೊಂಡಿದ್ದಾನೆ, ಹಂದಿ ಜಮೀಲ್ ಅಂತ. ಇನ್ನೊಂದ್ ಕಡೆ ಹಮ್ಜಾ ಭಾರತಕ್ಕೆ ಹೊರಟಿರೋ ಟೆರರಿಸ್ಟ್ ಗಳಿಗೆ ವೆಪನ್ ಸಿಗದೆ ಇರೋ ಹಾಗೆ ಮಾಡೋಕೆ ರೆಹಮಾನ್ಗೆ ನೀವು ಮಾಡ್ತಿರೋದು ಸರಿಯಲ್ಲ, ಬಲೂಚ್ ನ ವಿರುದ್ಧ ಇರೋರ್ಗೆ ವೆಪನ್ಸ್ ನ ಕೊಡೋದು ಎಷ್ಟು ಸರಿ ಅಂತ ಏನೋ ಹೇಳ್ತಾನೆ. ಆದ್ರೆ ರೆಹಮಾನ್ ಕೇಳಲ್ಲ. ನಾನು ಬಲೂಚ್ಗೋಸ್ಕರ 4 ಬುಲೆಟ್ ನ ತಿಂದಿದ್ದೀನಿ, ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ. ಆದ್ರೆ ನಾನು ಬಲೂಚ್ಗೆ ಯಾವುದೇ ರೀತಿ ತೊಂದರೆ ಕೊಡ್ತಿಲ್ಲ, ವೆಪನ್ಸ್ ಕೊಂಡ್ಕೊಂತಾ ಇದ್ದೀನಿ ಅಷ್ಟೇ ಅಂತ ಇವನಿಗೇನೆ ರೆಹಮಾನ್ ಹೊಡೆಯೋಕೆ ಬರ್ತಾನೆ. ಆದ್ರೆ ಉಜೇರ್ ರೆಹಮಾನ್ ನ ತಡೆದು ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಹಮ್ಜಾ ಆಲಂ ಹತ್ರ ಬಂದು ವಿಷಯ ಹೇಳಿದಾಗ ಕರಾಚಿಯಿಂದ ಅವರು ಸಮುದ್ರ ಮಾರ್ಗದಲ್ಲಿ ಹೋಗ್ತಿದ್ದಾರೆ, ಅಂದ್ರೆ ಮೋಸ್ಟ್ಲಿ ಗುಜರಾತ್ಗೆ ಹೋಗೋ ಪ್ಲಾನ್ ಇದೆ ಅನ್ಸುತ್ತೆ ಅನ್ಕೊಂಡು ಅಕ್ಟೋಬರ್ 3ಕ್ಕೆ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ ಅಂತ ಇಂಡಿಯಾಗೆ ಮೆಸೇಜ್ ಕಳಿಸ್ತಾರೆ. ಸೊ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ಅಲ್ಲಿ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡಿ ಸ್ನೇಹಿತರೆ.